ಹೊರತು ಬಂದಂತಹ ಹಿರಿಯರಿಗೂ ಹಿತೈಷಿಗಳಿಗೂ ಸ್ನೇಹಿತರಿಗೂ ಹಾರಬೇಕು. ನನ್ನ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ನೋಡಿದರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೊಸಬರು ಹೊಸತನದ ಚಿತ್ರಗಳನ್ನು ಮಾಡಿ ಚಪ್ಪಾಳೆ ತಟ್ಟಿಸಿಕೊಂಡಿರ್ತಾರೆ, ಶೋಭಾಜಿಗಿರಿಯನ್ನು ತಗೊಂಡು ಹೆಸರು ಮಾಡ್ತಿದ್ದಾರೆ. ಯಾಕೆಂದ್ರೆ ಹೊಸಬರು ಅಂದ ತಕ್ಷಣ ಅವರಲ್ಲಿ ಹೊಸ ಹೊಸ ತಾಟಗಳು ಉಟ್ಕೊಳ್ಳುತ್ತೆ, ಹೊಸ ಬಗೆಯ ಸಿನಿಮಾ ಮಾಡಬೇಕು ಅನ್ನೋ ಹುಮ್ಮಸ್ಸು ಇರುತ್ತೆ, ಹಾಗೂ ಸಾಧನೆ ಮಾಡಬೇಕು ಅನ್ನೋ ಒಂದು ಕ್ಷಣದಲ್ಲಿ ಇಡೀ ತಂಡ ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅನ್ಕೊಂಡಿದ್ದೇನೆ. ಒಂದೇ ಕುಟುಂಬದವರ ತರ ಬಹಳ ಪ್ರೀತಿಯಿಂದ ಮಾಡುವಂತ ಸಿನಿಮಾಗಳು ಇವತ್ತು ಗೆಲ್ತಾ ಹೋಗ್ತದೆ. ಅದೇ ಸಾಲಿನಲ್ಲಿ ಸಿನಿಮಾ ರಣಾಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅವರವರ ವರ್ಗದ ಕೆಲಸಗಳನ್ನು ಮಾಡಿ ಯಾರು ಸುಮ್ಮನಿಲ್ಲ, ಪ್ರತಿಯೊಬ್ಬರು ಕೂತು ಚರ್ಚೆ ಮಾಡಿ ಸಿನಿಮಾ ಮಾಡಕ್ ಮೊದಲು ಕೂಡ ಈ ತಂಡದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ವಿಚಾರ ವಿಮರ್ಶೆಗಳನ್ನು ಮಾಡಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಈ ಚಿತ್ರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೂ ಹೇಳ್ಬೋದು, ಒಂದು ಕೌಟುಂಬಿಕ ಚಿತ್ರ ಅಂತಲೂ ಹೇಳ್ಬೋದು, ಹಾಸ್ಯದ ಅಂಶಗಳು ಇದೆ, ಸಾಕಷ್ಟು ಮನೋರಂಜನೆಯ ಒಂದು ಪ್ಯಾಕೇಜ್ ಅಂತ ಹೇಳೋದು ತಪ್ಪಾಗಲಾರದು. ಇದು ಮನೋರಂಜನೆಗೆ ಮತ್ತೊಂದು ಹೆಸರೇ ರಣಾಕ್ಷ. ಸೈಡ್ ಬರೋ ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಾಗೂ ನಿರ್ಮಾಪಕರ ಜೊತೆ ಜಂಟಿಯಾಗಿ ಈ ಚಿತ್ರದ ಮೇಕಿಂಗ್ ಮತ್ತು ಮೋಷನ್ ಪೋಸ್ಟರ್ ರಿಲೀಸ್ ಅಂತ ಒಂದು ಮಾತು ನೀವು ಹೇಳಿದ್ರೆ ನಿಮ್ಮ ಆಜ್ಞೆಯ ಮೇರೆಗೆ ಬರುತ್ತೆ. ನಂತರ ನಿಮಗೆ ಮಾತಾಡ್ತೀವಿ, ಬಿಡುಗಡೆ ಮಾಡಿ ನನ್ನ ಹಾಸನಗಾಗಬೇಕು ಅಂತ ಕೇಳ್ಕೊತೀನಿ. ರಿಲೀಸ್ ಅಂತ ಹೇಳಿ ರಿಲೀಸ್ ಹೇಳ್ಬಿಡಿ. ಬನ್ನಿ, ಹತ್ರ ಬನ್ನಿ ಸರ್, ಬಿಡೋದು ಹತ್ರ ಬನ್ನಿ. ಮೋಷನ್ ಪೋಸ್ಟರ್ ಮೇಕಿಂಗ್ ರಿಲೀಸ್ ಅಂತ ರಣಾಕ್ಷ ಚಿತ್ರದ ಮೋಷನ್ ಪೋಸ್ಟರ್ ಹಾಗೂ ಮೇಕಿಂಗ್ ಬಿಡುಗಡೆ ಆಗಲಿ. ಆಲ್ ದಿ ಬೆಸ್ಟ್. ಮೊದಲಾಗಿ ಆಕ್ಚುಲಿ ಯಾವುದೇ ಸ್ಟೈಲ್ನಲ್ಲಿ ಅತಿ ಹೆಚ್ಚು ಮಾತಾಡಿಲ್ಲ, ನಮ್ಮಿಂದ ಮೈಕ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಯಾವ್ದಾದ್ರು ಲೋಪದೋಷ ಇದ್ರೆ ಪ್ರತಿಯೊಬ್ಬರು ಸಾಕ್ಷಿಸ್ಬೇಕಂತ ಕೇಳ್ಕೊತೀನಿ. ಈ ಸಿನಿಮಾ ಫಸ್ಟು ನನ್ನ ಹಿನ್ನೆಲೆ ಏನಂದ್ರೆ ಆಕ್ಚುಲಿ ಬೃಂದಾರಾಯ ಎಂಟರ್ಪ್ರೈಸಸ್ ಅನ್ನೋ ಒಂದು ಕಂಪನಿ ಓನರಾಗಿ ವರ್ಕ್ ಮಾಡ್ತೀವಿ. ಹಾಗೆ ವ್ಯವಸಾಯ ಹಾಗೂ ನನ್ನ ಇಡೀ ಸ್ನೇಹಿತರೆಂದರೆ ಈ ಸಿನಿಮಾಕ್ಕೆ ನಿಜವಾದ ಪ್ರೊಡ್ಯೂಸರ್ಗಳು ಹಾಗೂ ಎಕೋ ಕಮ್ಮಿ ಮಾಡೋಣ. ನಿಮಿಷ ಮೊದಲು ನಿರ್ದೇಶಕರು ಬಂದು ನನಗೆ ಈ ಕಥೆನ ಹೇಳಿದಾಗ ಮೈಕ್ ಹತ್ರ ಇಟ್ಕೊಳ್ಳಿ. ಮೊದಲು ನಿರ್ದೇಶಕರು ಬಂದು ಈ ಕಥೆನ ನನಗೆ ಹೇಳಿದಾಗ ನಾನು ಅವ್ರನ್ನ ಒಂದೇ ಒಂದು ಕ್ವಶನ್ ಕೇಳಿದ್ದು, ಸರ್ ಈ ಸಿನಿಮಾ ಯಾವ ತರ ಮಾಡಬಹುದು ಅಂತ ಮೊದಲು ನಾನು ಮಾಡಿದ್ರೆ ಏನ್ ಬೆನಿಫಿಟ್ ಇದೆ ಅಂತ ಫಸ್ಟ್ ಕೇಳಿದೆ. ಅದು ಸಂಪೂರ್ಣವಾಗಿ ಮಾಹಿತಿ ಹೇಳಿದಾಗ ನಮಗೆ ನಿರ್ದೇಶಕರು ಒಂದೇ ಒಂದು ವಿಚಾರ ಹೇಳಿದ್ರು, ಸರ್ ಈ ಸಿನಿಮಾ ಮಾಡೋಣ ಸರ್, ಹೊಸತನವಾಗಿ ಯಾವುದೇ ಕಾರಣಕ್ಕೂ ನಾವು ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ತೀವಿ, ಕತೆ ಚೆನ್ನಾಗಿದೆ, ಮತ್ತೆ ನಮ್ಮ ಹೀರೋ ಆಗಿ ನಮ್ಮ ಸಿರುಂಡ ರಘುವರ್ನ ಆಯ್ಕೆ ಮಾಡೋಣ, ಅವ್ರಿಗೆ ಕತೆ ಹೊಂದ್ಕೊಡುತ್ತೆ ಅಂತ ಹೇಳಿದಾಗ ನಾವೆಲ್ಲ ಸ್ನೇಹಿತರೊಂದಾಗ್ಲಿ ನಿರ್ದೇಶಕರು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಆಯ್ತು ಸರ್ ತುಂಬಾ ನೀಟಾಗಿ ಮಾಡಿ ಅಂತ ಹೇಳಿ ಸಹಾಯ ಮಾಡೋದು. ಹಾಗ ಅವರು ತುಂಬಾ ಪ್ರೀತಿಯಿಂದ ಸಿನಿಮಾನ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಾನು ಎಲ್ಲರಲ್ಲೂ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಗೆಲ್ಲಿಸ್ಕೊಡಿ. ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ, ನೀವು ತುಂಬಾ ಸಹಕಾರ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೊಸತನ ಸಿನಿಮಾಗಳನ್ನ ಮತ್ತೆ ಮತ್ತೆ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಧನ್ಯವಾದಗಳು.
ಸರ್ ಇವತ್ತು ನಾನು ನಿಜ ಹೇಳ್ಬೇಕಂದ್ರೆ ಎಲ್ಲಾ ಡೈರೆಕ್ಟರ್ಗಳು ತುಂಬಾ ಜನ ಡೈರೆಕ್ಟರ್ಗಳು ಬಂದು ಮೀಟ್ ಮಾಡಿದ್ದಾರೆ. ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ತುಂಬಾ ಜನ ಹೇಳಿದ್ದಾರೆ. ಆದ್ರೆ ನಮ್ಮ ನಿರ್ದೇಶಕರು ಬಂದು ಫಸ್ಟ್ ಹೇಳಿದ್ದು, ಸರ್ ತುಂಬಾ ಪ್ರೀತಿಯಿಂದ ನಾವು ಇದಿಷ್ಟು ಇದೇ ಪ್ಲಾನಿಂಗ್ ಅಲ್ಲಿ ಮಾಡೋಣ. ಒಂದು ಬಿಸಿನೆಸ್ ಮೈಂಡೆಡ್ ಆಗ್ಲಿ, ಒಂದು ಸಿನಿಮಾ ಸಾಂಗ್ಗಳಾಗ್ಲಿ, ಸಿನಿಮಾ ರೆಡಿಗಿಂತ ಪ್ರತಿಯೊಂದು ತಂದು ಎಳೆಯಾಗಿ ಮುಂದೆ ಇಟ್ಟಾಗ ಅವ್ರ ಗುಣ ಆಗ್ಲಿ, ಅವ್ರ ಸ್ವಭಾವ ಆಗ್ಲಿ, ಮತ್ತೆ ಅವ್ರ ಟ್ಯಾಲೆಂಟ್ ಆಗ್ಲಿ ತುಂಬಾ ಇಷ್ಟ ಆಗಿ ನಾವು ಅವ್ರಿಗೆ ಹಣವನ್ನು ಹೂಡಿಕೆಬೇಕು. ನರೇಶನ್ ಮೀನ್ಸ್ ಕತೆ ಸರ್ ಟೋಟಲ್ ಓವರ್ ಆಲ್ ಕಥೆನೇ ಚೆನ್ನಾಗಿರೋದ್ರಿಂದಾನೆ ಎಲ್ಲಾ ಭಾಗಗಳು ಚೆನ್ನಾಗಿರೋದ್ರಿಂದ ಸಿನಿಮಾ ಹೋಗ್ಕೊಂಡು ಒಂದು ಭಾಗಕ್ಕೋಸ್ಕರ ಸಿನಿಮಾ ಮಾಡ್ಲಿಕ್ಕೆ ಆಗಲ್ಲ ಸರ್. ಎಲ್ಲ ಫಸ್ಟ್ ಇಂದ ಎಂಡವರೆಗೂ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ನಾವು ಸಿನಿಮಾ ಮಾಡಕ್ ಕೊಡ್ತೀವಿ ಹೊರತು ಯಾವ್ದೋ ಒಂದು ಪಾರ್ಟ್ ಆಫ್ ವ್ಯೂ ಚೆನ್ನಾಗಿದೆ ಅಂತ ಸಿನಿಮಾ ಮಾಡ್ಲಿಕ್ಕೆ ಆಗಲ್ಲ. ತಂದೆ ತಾಯಿನ ಸ್ಮರಿಸುತ್ತಾ ಮತ್ತೆ ಇವತ್ತು ನಮ್ಮ ವಿಷ್ಣುದಾದವರ ಪುಣ್ಯ ಸ್ಮರಣೆ ಸಹ ನಮ್ದು ಇವತ್ತು ಪೋಸ್ಟರ್ ಲಾಂಚ್ ಆಗಿದೆ ಅನ್ನೋ ಹೆಮ್ಮೆ ಇದೆ ನಮಗೆ. ಇವತ್ತು ಬೆಳಿಗ್ಗೆ ನಮ್ಗೆ ಅದು ಸತ್ಯ ಗೊತ್ತಾಯ್ತು, ಖುಷಿ ಇದೆ. ಮತ್ತೆ ವೇದಿಕೆ ಮೇಲೆ ಇರುವಂತ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಸುರೇಶನವರೇ, ಮತ್ತೆ ಉಪಾಧ್ಯಕ್ಷರಾದಂಥ ವೆಂಕಟೇಶನವರೇ, ಮತ್ತೆ ಸದಾ ನಮ್ಮ ಜೊತೆಲಿರುವಂತ ಎನರ್ಜಿಟಿಕ್ ಆದಂತಹ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಬಂಡಗರವರೇ, ಹಾಗೂ ಮತ್ತೆ ನಾನು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಬೆನ್ನೆಲುಬಾಗಿದ್ದು ನನ್ನ ಏಳಿಗೆಯನ್ನು ಯಾವ ರೀತಿ ಏನ್ ಮಾಡ್ತೀನಿ ಪ್ರತಿಯೊಂದು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ತಂದೆ ಸಾಧನೆಗಿಂತ ಎಲ್ಲದನ್ನು ನಾನು ಸಪೋರ್ಟ್ ಮಾಡುವಂತ ನನ್ನ ಮತ್ತೆ ಇಲ್ಲಿರುವಂತ ನನಗೆ ಈ ಚಿತ್ರ ಮಾಡ್ತೀನಿ ಅಂತ ಹೊರಟಾಗ ಯಾವುದೇ ಹಿಂದೆ ಮುಂದೆ ನೋಡಿದಂಗೆ ಅನ್ನದಾತರಾಗಿ ಬಂದು ನಾವು ಕೇಳಿದ ಅಷ್ಟು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಬರೋಕ್ಕೆ ಕಾರಣಕರ್ತರಂತ ನಿರ್ಮಾಪಕರಾದಂತ ರಾಮನ್ ಸರ್ ಅವರೇ, ಮತ್ತೆ ನೀವು ಇಲ್ಲಿವರೆಗೂ ರಘುನ ಕಾಮಿಡಿಯನ್ ಆಗಿ ನೋಡಿದ್ದೀರ. ಆದ್ರೆ ಮೊದಲನೇ ಬಾರಿಗೆ ರಘು ಅಲ್ದೇ ಮಾಡಿ ಒಬ್ಬ ಕ್ಲಾಸು ಮಾಸು ಫ್ಯಾಮಿಲಿ ಓರಿಯೆಂಟೆಡ್ ಹೀರೋನಾಗಿ ಲಾಂಚ್ ಮಾಡಿದೀವಿ. ಅದ್ ನಾವೇನ್ ಅನ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ಆ ಶ್ರಮ ಪಟ್ಟು ಆ ಪಾತ್ರ ಜೀವ ತುಂಬಿ ಅದಕ್ಕೆ ಒಂದು ಅರ್ಥ ಪಟ್ಟಿದ್ರೆ ರಘು ಧನ್ಯವಾದಗಳು. ಮತ್ತೆ ಹೊಸ ಕಲಾವಿದರು ರಕ್ಷಾ ಹನುಮಂತು, ಆ ಹುಡುಗಿ ಮೂರ್ತಿ ಚಿಕ್ಕದಾಗ ಕೀರ್ತಿ ತೊಡಗುವಂತ ಚಿಕ್ಕದಾಗಿದ್ರು ಪಾತ್ರದಲ್ಲಿ ತುಂಬಾ ತಲ್ಲಿನಲ್ಲಾಗಿ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಚಿತ್ರದ ನಾಯಕಿ ಈ ಹುಡುಗಿ ಆದ್ರೆ ಕಥಾನಾಯಕಿಯಾಗಿ ರೂಹಿ ಅಂತ ಅವಳಿಗೆ ಇಡೀ ಕತೆ ಹುಡುಗಿ ಮೇಲೆ ನಿಂತಿರುತ್ತೆ. ಆ ತರ ಒಂದು ಸಸ್ಪೆನ್ಸ್ ಸಿನಿಮಾ ಮಾಡಿ ಈ ಸಿನಿಮಾದಲ್ಲಿ ಡಿಒಪಿ ಆಗಿ ನಮ್ಮ ದೀಪಕ್ ಕುಮಾರ್ ಅವರು ಅದು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ರೆ ನಾವು ಏನು ಇಷ್ಟು ಸೂಕ್ಷ್ಮವಾಗಿ ಅದನ್ನ ಆ ಪ್ರಕೃತಿ ಸೌಂದರ್ಯದಲ್ಲಿ ಅಷ್ಟು ಚೆನ್ನಾಗಿ ಸಿನಿಮಾನ ಮಾಡಿ ಅಷ್ಟು ಸೌಂದರ್ಯ ತೋರಿಸಿದ್ದಾರೆ. ಮತ್ತೆ ಇದಕ್ಕೆ ಕೊರಿಯೋಗ್ರಾಫರ್ ಆಗಿ ರಘು ಮಾಸ್ಟರ್ ಅವ್ರು ಮಾಡಿದ್ದಾರೆ, ಫೈಟ್ ಮಾಸ್ಟರ್ ಆಗಿ ಜಾಲಿ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ವಿಶಾಲ್ ಆಲಾಪ್ ಅಂದ್ಬಿಟ್ಟು, ಎಡಿಟರ್ ಧನುಷ್. ಮತ್ತೆ ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ನಮ್ಮ ಚಿತ್ರದ ತಂಡ ಇದೆ. ಆ ತಂಡ ಹೋದ ಸಿನಿಮಾದಲ್ಲಿ ಇತ್ತು, ಈ ಸಿನಿಮಾದಲ್ಲಿ ಮುಂದಿನ ಸಿನಿಮಾದಲ್ಲಿ ಇರುತ್ತೆ. ಆ ತಂಡ ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ. ಮತ್ತೆ ಈ ಸಿನಿಮಾ ಬಂದ್ಬಿಟ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದೀವಿ. ಅಂದ್ರೆ ಇದರಲ್ಲಿ ಫೈಟು, ಲವ್, ಮಾಸು ಮತ್ತೆ ಸೆಂಟಿಮೆಂಟ್ ಪ್ರತಿಯೊಂದು ಫ್ಯಾಮಿಲಿ ಓರಿಯೆಂಟೆಡ್ ಏನಿರಬೇಕು ಅಷ್ಟೊಂದು ಒಂದೇ ಸಿನಿಮಾದಲ್ಲಿ ತುಂಬಿ ಎಲ್ಲಾ ಪಾತ್ರಗಳು ಜೀವನ ಕೊಟ್ಟು ಅದನ್ನ ನಿಭಾಯಿಸಿದ್ದಾರೆ. ಈ ಸಿನಿಮಾನ ಪೂರ್ತಿ ಶೂಟಿಂಗ್ ಬಂದ್ಬಿಟ್ಟು ಪ್ರಕೃತಿ ಮಡಿಲಲ್ಲಿ ಸಕಲೇಶ್ಪುರ, ಹೊನ್ನಾವರ, ಮೂಡಿಗೆರೆ, ಉಡುಪಿ, ಕಾರ್ಕಳ ಈ ತರ ತುಂಬಾ ಹೊರಗಡೆ ಲೊಕೇಶನ್ ಮಾಡಿದ್ವಿ, ಮೈಸೂರು ಈ ತರ. ಇದರಲ್ಲಿ 3 ಸಾಂಗ್ಸ್ ಇದೆ, 3 ಫೈಟ್ ಇದೆ. ಈ ಸಿನಿಮಾನ ಎಲ್ಲರೂ ನೋಡಿ ಆಶೀರ್ವದಿಸಿ ಅರಸಬೇಕು ಅಂತ ತಮ್ಮಲ್ಲಿ ಕೇಳುತ್ತೆ. ಹದ್ದಿನ ಕಣ್ಣಿನಿಂದ ಕಾಯುವವನು, ಹದ್ದಿನ ಕಣ್ಣಿನಂತೆ ಕಾಯುವವನು, ಹದ್ದಿನ ಕಣ್ಣಿನಂತೆ ಕಾಯುವವನು. ಹೊಸಣ ಬಂದ ತಕ್ಷಣ ಅದೇ ಕೇಳಿದ್ ನಾನು. ರಣಾಕ್ಷ ಅಂದ್ರೆ ರಣ ಅಂದ್ರೆ ಹದ್ದು, ಕ್ಷ ಅಂದ್ರೆ ರಕ್ಷಕ. ಹದ್ದಿನ ಕಣ್ಣಿಂದ ರಕ್ಷಣೆ ಮಾಡುವವರು ರಣಾಕ್ಷ. ಬಂಕರ್ ಚಾಣಾಕ್ಷ. ನಾನು ಹೇಳೋಣ ಅಂತಿದ್ದೆ. ಈ ಚಿತ್ರದಲ್ಲಿ ನಿಮ್ಮ ಅನುಭವ ಪಾತ್ರದ ಬಗ್ಗೆ ಒಂದಷ್ಟು ಮಾತು. ಮೊದಲಿಗೆ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ವೇದಿಕೆ ಮೇಲೆ ಗಣ್ಯರಿದ್ದಾರೆ. ಯಾಕಂದ್ರೆ ಈ ಕುಟುಂಬ ಎಲ್ಲ ದೊಡ್ಡ ಗಣ್ಯರನ್ನ ನಾವೆಲ್ಲ ನೋಡ್ತಾ ಬೆಳೆದವರು. ನಾವು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಸಿನಿಮಾಗಳು ಮಾಡಿದವರೆಲ್ಲ ನಾನು ಇವತ್ತು ಅವ್ರ ಜೊತೆ ವೇದಿಕೆ ಮೇಲೆ ಕೂತಿದ್ದೀನಿ ಅಂದ್ರೆ ಇದನ್ನ ಭಾಗ್ಯ ಅಂತ ಅನ್ಕೋತೀನಿ. ಈ ಸಿನಿಮಾಗೆ ಮುಖ್ಯವಾಗಿ ರಾಘು ಸಾರು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, ಮರ್ಯಾದೆ ಕ್ಷಮಿಸುವಂತ. ಆ ಸಿನಿಮಾದಲ್ಲಿ ಮಾಮೂಲಿ ಕಾಮಿಡಿಯನ್ನ ಆಕ್ಟ್ ಮಾಡ್ಕೊಂಡು ಬಂದಿದೆ.
ನೆಕ್ಸ್ಟ್ ಡ್ರಾಮಾ ಮಾಡ್ತೀನಿ ಅಂದ್ರು. ಸಖತ್ ಕಾಮಿಡಿ ಮಾಡ್ತಿದ್ದಾರೆ ಸರ್. ಅದಾದ್ಮೇಲೆ ಒಂದು ಕಥೆ ಹೇಳಕ್ ಕೂತ್ಕೊಂಡ್ರು. ನೆಕ್ಸ್ಟ್ ಡೇ ಫೋಟೋ ಶೂಟ್ ನೀನೇ ಇರೋದ್ರು. ಏನ್ ಹೇಳ್ತಿದ್ದಾರೆ ಸರ್, ಎಲ್ಲೋ ಒಂದ್ ಕಡೆ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಕೊಂಡಿದೀನಿ, ಯಾಕೆ ಸರ್ ಎಲ್ಲರಿಗೂ ನೀನು ಕಾಮಿಡಿ ಫ್ರೆಂಡ್ ಅಲ್ಲ, ನಿನಗೊಬ್ಬ ಒಳ್ಳೆ ಕಲಾವಿದ ಇದೆ, ನೀ ಸಿನಿಮಾದಲ್ಲಿ ಬೇರೆ ರೂಪದಲ್ಲಿ ತೋರಿಸ್ತೀವಿ ಅಂತ ಹೇಳಿದ್ರು. ನಾವು ಬಾಕಿ ಪೋರ್ಷನ್ ಎಲ್ಲ ಮುಗಿಸಿದ್ವಿ. ಸಾಂಗ್ ಅದ್ಭುತವಾಗಿ ಬಂತು. ರಘು ಮಾಸ್ಟ್ರು ಮಾಡಿದ್ದು ನಿಜವಾಗ್ಲೂ ಸಾಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಅದಾದ್ಮೇಲೆ ಬೆಟ್ಟಕ್ಕೆ ಅಂತ ಒಬ್ರು ರಾಕ್ಷಸರು ಕೂತ್ಕೊಂಡ್ರು. ಸರ್ ನಾನು ಫೈಟ್ ಮಾಡಿಲ್ಲ ಸರ್, ಅಂದ್ರೆ ಬಾಯಲ್ಲಿ ಫೈಟ್ ಮಾಡ್ಕೊಂಡು ಬಂದಿದೀವಿ. ಜಾನಿ ಮಾಸ್ಟ್ರು ಹೋಗಿದ್ರಲ್ಲ, ಮೇಲೆ ತುಡಿದ್ರು, ಬಾಯಿ ಬಂದ್ಬಿಟ್ಟಿತ್ತು. 2 ದಿವಸ ಫೈಟ್ ಮಾಡಿ ಆಮೇಲೆ ಅನ್ಕೊಂಡೆ ಸಿನಿಮಾ ಇರೋದು ಇಷ್ಟೊಂದು ಕಷ್ಟ ಇದೆಯಾ ಅಂತ. ಇವತ್ತು ಇಷ್ಟು ಜನ ಕಷ್ಟಪಟ್ಟು ಸಿನಿಮಾ ಮಾಡಿ ತೆರೆದು ಬಂದಿರ್ತಾರೆ, ಏನಿದೆ ಅನ್ಕೊಂಡ್ಬಿಡ್ತೀವಿ ಒಂದೊಂದ್ಸತಿ. ಆ ಕಷ್ಟ ನಮ್ಗೆ ಗೊತ್ತಾಗಿದೆ ಈ ಸಿನಿಮಾ ಮಾಡಿದ್ಮೇಲೆ. ಹೀರೋವಾಗಿ ಫೈಟ್ ಸೀನ್ ಎಲ್ಲ ಆಯ್ತು. ಈಗ ಒಂದ್ ಹಂತಕ್ಕೆ ತಗೊಂಡಿದ್ದೀವಿ. ನೀವು ನೋಡಿದ್ರಿ ಫಸ್ಟ್ ಲುಕ್ ಹೇಗೆ ಅನ್ನಿಸ್ತು ಅಂತ ನೀವು ಚಪ್ಪಾಳೆ ಮೂಲಕ ಕೊಟ್ರೆ ನಮಗೂ ಒಂದು ಖುಷಿ ಆಗುತ್ತೆ. ಬಿಟ್ಬಿಟ್ರೆ ಇನ್ನೂ ಬಹಳ ಸಂತೋಷ. ಇದಕ್ಕೆ ಇದು ಒಂದು ಫ್ಯಾಮಿಲಿ ತರ ಆಯ್ತು ಈ ಸಿನಿಮಾ. ನನಗೆ ನನ್ನ ಆದ್ಮೇಲೆ ದೀಪಕ್ ಅವರು ಇದಕ್ಕೆ ಕ್ಯಾಮ್ರಾಮನ್ನು ಬ್ಯಾಕ್ ಟು ಬ್ಯಾಕ್ ನನಗೆ ಅವ್ರ ಜೊತೆ ಕೆಲಸ ಮಾಡುವಂತ ಭಾಗ್ಯ ಸಿಕ್ತು. ಇದೆಲ್ಲದಕ್ಕೂ ನಾನು ಸ್ಮರಿಸ್ತೀನಿ. ಯಾಕೆಂದ್ರೆ ನಮ್ಮ ಸಿನಿಮಾ ಫಸ್ಟ್ ಮುಹೂರ್ತ ಆಗಿದ್ದು ಬೈಕರಾಮ ದೇವಸ್ಥಾನದಲ್ಲಿ. ಆ ತಾಯಿ ಆಶೀರ್ವಾದ ನಾನು ಯಾವಾಗಲೂ ಕೇಳ್ತಾನೆ ಇರ್ತೀನಿ. ಅದಾದ್ಮೇಲೆ ಈ ಸಿನಿಮಾ ರಾಯರ ದಯೆಯಿಂದ ಇಲ್ಲಿವರೆಗೂ ಬಂದಿದೆ. ಸೊ ರಾಘವರ ಹೆಸರು ರಾಘವರ ತಾನೇ ಬರುತ್ತೆ. ಸೊ ರಾಯರು ಕನೆಕ್ಟಿವಿಟಿ ಅನ್ಕೊಂತೀನಿ. ರಾಯರ ಆಶೀರ್ವಾದ ಇರಲ್ಲ. ಮುಂದೆ ಜನ ನೋಡಿ ಹೇಳ್ಬೇಕು. ಧನ್ಯವಾದಗಳು ಸರ್. ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು 20-22 ಸಿನಿಮಾ ಮಾಡಿದ್ದೀವಿ ಸರ್. ಅದ್ಬಿಟ್ಟು ಕಾಮಿಡಿ ಕಡೆ ಸತ್ಯ ಸೀರಿಯಲ್, ಪಾರು ಸೀರಿಯಲ್ ಆಕ್ಟ್ ಮಾಡ್ತಿದ್ದೆ. ನಾನು ಫಸ್ಟ್ ಬಂದಿದ್ದು ಮಾಧ್ಯಮದಿಂದ ಸರ್. ಸಿಕ್ಕಿದ್ರೆ ಸೀರಿಯಲ್ ಅಂತ ಹೇಳಿ ಒಂದು ಪ್ರ್ಯಾಂಕ್ ಶೋ ಮಾಡ್ತಿದ್ದೆ. ಅದಾದ್ಮೇಲೆ ಟೋಪಿವಾಲ ಅಂತ ಒಂದು ದಸರಾ ಶೋಸ್ ಮಾಡ್ತಿದ್ದಿತ್ತು. ಈಗ ಒಂದಷ್ಟು ಚಾನೆಲ್ಗಳಲ್ಲಿ ಈಜೆ ಆಗಿದೆ. ಸೊ ಆದ್ಮೇಲೆ ರಿಯಾಲಿಟಿ ಶೋ ಸರ್. ಸರ್ ಮೊದಲಿಗೆ ಒಂದಷ್ಟು ಫೈಟ್ ಸೀನ್ ನೋಡಿದೆ ಹೇಳಿದ ತಕ್ಷಣ. ಆಮೇಲೆ ಆಕ್ಟಿಂಗ್ ವೈಸ್ ಸರ್ ಕಾಮಿಡಿ ಕೇಳಿದ್ರೆ ನಮ್ಗೆ ಎಲ್ಲಾ ತರ ಪಾತ್ರಗಳನ್ನ ಮಾಡಿಸಿದ್ದಾರೆ. ಅಪ್ಪ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಎಲ್ಲಾ ಪಾತ್ರಗಳನ್ನ ಮಾಡಿಸ್ಬೋದು. ಅದೆಲ್ಲ ನೀನು ಬೇರೆಯವ್ರನ್ನ ತೋರಿಸ್ತೀನಿ ಅಂತಾನೆ ಇದ್ರಲ್ಲಿ ಮಾಡಿಸಿದ್ರು. ಎಲ್ಲೂ ನಮ್ಗೆ ಕಾಮಿಡಿ ಆಗಿ ಮತ್ತೊಂದಾಗಿ ಸಿಕ್ಕಿಲ್ಲ. ಫಸ್ಟ್ ಅದೇ ಸಸ್ಪೆನ್ಸ್ ಇದೆ ಅಂತ ಹೇಳ್ತಿದ್ರಲ್ಲ, 4 ಜನ ಫ್ರೆಂಡ್ಸ್ ಜೊತೆ ಹೋಗ್ತಿರುತ್ತೆ ಕ್ಯಾರೆಕ್ಟರ್, ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ಸರ್. ಅದೇ ಸಸ್ಪೆನ್ಸ್ ಇರೋದು. ಧನ್ಯವಾದಗಳು. ರಕ್ಷಣೆ ಮತ್ತು ನಿಮ್ಮ ಪ್ರಾರ್ಥನೆ ಬಗ್ಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ ಹಾಗೂ ನಿಮಗೆಲ್ಲರಿಗೂ ಸ್ವಲ್ಪ ಜೋರಾಗಿ ಮಾತಾಡಿ. ಧನ್ಯವಾದಗಳು. ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ನರ್ವಸ್ ಆಗ್ತಿದೆ. ನಿಮ್ಮ ಪ್ರಾರ್ಥನೆ ಬಗ್ಗೆ ಬನ್ನಿ. ಈ ಸಿನಿಮಾದಲ್ಲಿ ಒಂದು ಮುಕ್ತ ಹಳ್ಳಿಯ ಹುಡುಗಿ ನಿಮ್ಮ ನೋಡಿ ಎದುರ್ಕೊಂಡಿರೋದು. ಮೈಕ್ ಹತ್ರ ಇಟ್ಕೊಂಡು ಅದರಲ್ಲೂ ನನ್ನ ತಂದೆಯ ಒಂದು ಮುದ್ದಿನ ಮಗಳಾಗಿದ್ದೀನಿ ಈ ಸಿನಿಮಾದಲ್ಲಿ. ನೋಡಿದ ತಕ್ಷಣ ಒಂದು ಇಷ್ಟ ಆಗುವಂತಹ ಕ್ಯಾರೆಕ್ಟರ್ ನನ್ನದು ಈ ಸಿನಿಮಾದಲ್ಲಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ, ಕಲಾ ಮಾಧ್ಯಮರಿಗೂ, ಎಲ್ಲ ಬಂದಿರುವಂತಹ ಎಲ್ಲಾ ಕಲಾ ಸ್ನೇಹಿತರಿಗೂ ನನ್ನ ಕೋಟಿ ನಮಸ್ಕಾರಗಳು. ಇವತ್ತು ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ ನಿಮ್ಮ ಮುಂದೆ ಇದಕ್ಕೆಲ್ಲ ಕಾರಣ KVR ಪ್ರೊಡಕ್ಷನ್ ಡೈರೆಕ್ಟರ್ ರಾಘವ್ ಸರ್, ಪ್ರೊಡ್ಯೂಸರ್ ರಾಮು ಸರ್, ಇನ್ನೊಂದು ಪ್ರೊಡ್ಯೂಸರ್ ಶೋಭಾ ಮೇಡಮ್. ಎಲ್ಲರೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಬಿಕಾಸ್ ಏನೂ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಪಾತ್ರನ ಹುಡುಕಿ ನಿಮ್ಮ ಮುಂದೆ ಬಂದು ಇಲ್ಲಿ ಕುತ್ಕೊಳ್ಳೋದು ಇಟ್ ಇಸ್ ನಾಟ್ ಸೋ ಈಸಿ. ಮೈಕ್ ಸೆಂಟರ್ ಬಿಕಾಸ್ ನಾನು ಬಂದಿರೋದು ಬ್ಯಾಕ್ಗ್ರೌಂಡ್ ಬೇರೆ. ಸಡನ್ ಆಗಿ ಒಂದು ಅವಕಾಶವನ್ನು ಸರ್ಚ್ ಮಾಡಿ ಆ ಪಾತ್ರಕ್ಕೆ ಒಂದು ಜೀವ ತುಂಬೋದು ಇದು ನಮಗೆ ಅಷ್ಟು ಈಸಿ ಆಗಿರಲಿಲ್ಲ.
ಬಟ್ ಈ ರಣಕ್ಷ ಮೂವಿಗೆ ಒಂದು ಕಥಾನಾಯಕಿ ನೀನೇ ಅಂತ ಹೇಳಿದಾಗ ನಾನು ಇದನ್ನ ಮಾಡಬಹುದಾ ಅಂತ ಸರ್ ಕೇಳಿದಾಗ ಇಲ್ಲ ಮಾಡ್ತೀನಿ. ಬಟ್ ಈ ಕ್ಯಾರೆಕ್ಟರ್ ಹೊಡ್ಕೊಳ್ಬೇಕಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ನನಗೆ ಒಂದೇ ದಿನಕ್ಕೆ ಹೋಗಿ ಆಡಿಷನ್ ಕೊಟ್ಟು ಒಂದೇ ದಿನದ ನಾನು ಸೆಲೆಕ್ಟ್ ಆಗಿ ಒಂದೇ ದಿನ ನನ್ನ ಪಾತ್ರ ನೀನೇ ಅಂತ ಹೇಳಿಲ್ಲ. ಬಿಕಾಸ್ ದ ಜರ್ನಿ ವಾಸ್ ಸೋ ಡಿಫಿಕಲ್ಟ್. ಒಂದಿನ ಅವರು ಬಂದಿದ್ದಾರೆ, ನಾನು ಯಾರಿಗೆ ರೆಫರ್ ಮಾಡಿದ್ರು ಚೇತನ್ ಅಂತ. ಸರ್ಗೆ ನನ್ನ ಪ್ರೊಫೈಲ್ ಕಳಿಸ್ತಾರೆ, ಸರ್ ನನ್ನ ಪ್ರೊಫೈಲ್ ಓಕೆ ಮಾಡಿ ಕಾಲ್ ಮಾಡ್ತಾರೆ, ಇದು ಸಿನಿಮಾ ಮಾಡ್ತಾ ಇದ್ವಿ, ನೀನ್ ಪ್ರೊಫೈಲ್ ನೋಡಿದ್ವಿ, ನಮಗೆ ಬಂದು ನಮ್ಮ ಆಫೀಸ್ ಮೀಟ್ ಮಾಡಿ ಇನ್ನ ಆಡಿಷನ್ ಇರುತ್ತೆ ಅಂತ. ಓಕೆ ಸರ್ ಅಂತ ಹೇಳಿದ್ರೆ ಹೋದೆ. ಒಂದು ಡೈಲಾಗ್ ಶೀಟ್ ಕೊಟ್ಟರು, ಆಡಿಷನ್ ಮಾಡಿದ್ರು. ಆಮೇಲೆ ಹೇಳಿದ್ರು ಇವಾಗ ನೀವು ಸ್ಕ್ರಿಪ್ಟ್ ರೈಟ್ ಆಗಿಲ್ಲಮ್ಮ, ಇವತ್ತಿಂದ ನೆಕ್ಸ್ಟ್ ಬಂದು ನಾವು ಸ್ಕ್ರಿಪ್ಟ್ ಬರಬೇಕು, ಮತ್ತೊಂದು ಕರೀತೀವಿ ಬರಬೇಕು ಅಂತ ಹೇಳಿದ್ರು. ಆಮೇಲೆ ಎಕ್ಸಾಕ್ಟ್ 1 ಮಂತ್ ಆದ್ಮೇಲೆ ಮತ್ತೆ ರಾಘವಸರಿ ಕಾಲ್ ಬಂತು, ಸ್ಕ್ರೀನ್ ಟೆಸ್ಟ್ ಇದೆ ಬರಮ್ಮ ಅಂತ. ಸ್ಕ್ರೀನ್ ಟೆಸ್ಟಿಗೆ ಹೋದ್ರೆ ಮತ್ತೊಂದು ಬೇರೆ ಡೈಲಾಗ್ ಕೊಟ್ಟು ಇದು ಮಾಡು ಸ್ವಲ್ಪ ಎಂಕರೇಜ್ ಮಾಡಬೇಕು. ಮತ್ತೆ ಬಿಟ್ಟು ಹೇಳ್ತೀವಮ್ಮ ಏನಾಗುತ್ತೆ ಅಂತ. ಅದು ಸೆಕೆಂಡ್ ಟೈಮ್. ಥರ್ಡ್ ಟೈಮ್ ಬಿಟ್ಟು ಮತ್ತೆ ಕರೆದು ಮತ್ತೆ ಆಡಿಷನ್ ಮಾಡಿದ್ರು, ಬೇರೆ ಡೈಲಾಗ್ ಕೊಟ್ಟರು ಮಾಡಿದ್ರು. ಥರ್ಡ್ ಟೈಮ್ ಮತ್ತೆ 1 days ಬಿಟ್ಟು ಕರೆದ್ರು, ಮತ್ತೆ ಸ್ಕ್ರೀನ್ಸ್ ಟೆಸ್ಟ್ ಮಾಡಿದ್ರು. ಹಾಗೆ ಪಾತ್ರ ಬಗ್ಗೆ ಮಾತಾಡೋಣ, ಪಾತ್ರ ಬಗ್ಗೆ ಮಾತಾಡ. ಹೀಗಾಗಿ ಫೈನಲಿ ಓಕೆ ಅಂತ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಸೆಲೆಕ್ಟ್ ಮಾಡಿದ್ರೆ ಈ ಕಥೆಯಲ್ಲಿ ನನ್ನದೇ ಪ್ರಮುಖ ಪಾತ್ರ ಆಗಿರೋದ್ರಿಂದ ಕ್ಲಿಯರ್ ಏನು ಬಿಟ್ಕೊಡೋದಿಲ್ಲ. ಬಟ್ ಈ ಪಾತ್ರವನ್ನ ನನಗೆ ತಿಳಿದ ಮಟ್ಟ ಹಾಗೆ ಡೈರೆಕ್ಟ್ ನನಗೆ ಹೇಳ್ಕೊಟ್ಟ ಹಾಗೆ ಶ್ರದ್ಧೆಯಿಂದ ನನ್ನ ಕೈಯಲ್ಲಿ ಆದಷ್ಟು ಎಫರ್ಟ್ ಹಾಕಿ ಆ ಪಾತ್ರಕ್ಕೆ ಜೀವ ತುಂಬಿದ್ದೀನಿ. ಬಟ್ ನನ್ನಂತ ಹೊಸ ಕಲಾವಿದರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು, ಇಡೀ ನಮ್ಮ ಟೀಮಿಗೆ ಬೇಕು. ನೀವೆಲ್ಲರ ಆಶೀರ್ವಾದ ಸಿಕ್ಕರೆ ಇನ್ನೊಂದಿಷ್ಟು ಅಪಾರ್ಚುನಿಟಿಗಳು ನಮ್ಗೆ ಸಿಗಲಿ ಅನ್ನೋದೇ ನಮ್ಗೆ ಹೇಳೋದು. ಇದೆ ಮಾಧ್ಯಮ ಮಿತ್ರರಿಗೆ ಮಧ್ಯಾಹ್ನ ನಮಸ್ಕರಿಸುತ್ತಾ ವಿದ್ಯು ವಿಷ್ಣುವರ್ಧನ ವರ್ಣಾತ್ಮ ದಿನ ಅವ್ರು ನೆನೆಸ್ಕೊಳ್ತಾ ವೇದಿಕೆ ಮೇಲೆ ಆತ್ಮೀಯರು ಹಿರಿಯರು ನಮ್ಮಂಥವ್ರ ಜೊತೆ ಮೊದಲನೇ ಬಾರಿ ವೇದಿಕೆ ಹಂಚ್ಕೊಳ್ತಾರೆ. ಭಾಳ ಸಂತೋಷ ಆಗ್ತದೆ. ಭಾಳಷ್ಟು ಮಂದಿ ಜೊತೆ ಹಂಚ್ಕೊಂಡಿದ್ದೀನಿ, ಇವ್ರ ಜೊತೆ ಹಂಚ್ಕೊಳ್ಳೋದಕ್ಕೂ ಒಂದು ವಿಶೇಷತೆ ಕಾಣ್ತಾ ಇದ್ದೀನಿ. ಅದಕ್ಕೆ ರಣಾಕ್ಷ ಪಟ್ಟದವರಿಗೆ ಧನ್ಯವಾದಗಳು. ಏನಾದಾಗಲಿ ನಮ್ಮ ಬಣ್ಣದ ಬಗ್ಗೆ ಹೇಳೋಕ್ಕೆಲ್ಲ ಅವರು ಚಾಣಾಕ್ಷ ಎಲ್ಲ ಥರದ ಲಯಗಳನ್ನು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ಕಡಚಿದಲ್ಲಿ ಒಂದು ಇದು ಹಾಸನ ಸೈಡ್ ನಮ್ಮ ವೆಂಕಟೇಶ್ವರ ಉಪಾಧ್ಯಕ್ಷರು ಇದ್ದಾರೆ, ಪ್ಲಸ್ ಹುಡುಗ ರಾಮವರು ದೇರಿಗೆ ಮೆಚ್ಚಲೇಬೇಕು. ಶಿರುಂಡಿ ರಘು ತುಂಬ ಚೆನ್ನಾಗಿ ಮಾತಾಡಿದ್ರು. ಇಬ್ಬರು ಹೆಣ್ಮಕ್ಳು ಕೂಡ ಚೆನ್ನಾಗಿ ಇಂಟ್ರಡಕ್ಷನ್ ತೊಗೊಂಡ್ರು. ಮೊದಲನೇ ಹುಡುಗಿ ಸ್ವಲ್ಪ ನಾಚಿಕೊಂಡು ಅನಿಸುತ್ತೆ, ತಾವೇ ಭಯ ಪಡ್ಬಿಟ್ಟ. ಎಲ್ಲರೂ ಚೆನ್ನಾಗಿ ಮಾತಾಡೋರು. ಆ ಕಡೆ ಅವರು ಧೈರ್ಯವಾಗಿ 3 ಎಡಿಷನ್ 4 ಎಡಿಷನ್ ಮಾಡಿ ಅವ್ರಿಗೆ ಡೈರೆಕ್ಟ್ ಬುದ್ಧಿಕ್ಕೆ ರಘು ಡೈರೆಕ್ಟ್ರಿಗೆ ಧನ್ಯವಾದಗಳು. ಈ ಟ್ರಲ್ಲುಜ ರಣಾಕ್ಷರದ ಒಂದು ನೋಡಿದೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇದಕ್ಕೇನೋ ಸ್ಪೆಷಲ್ ಇದೆ ಅನಿಸುತ್ತೆ ಸಿನಿಮಾದಲ್ಲಿ. ಯಾಕಂದರೆ ಎನಿ ಸಿನಿಮಾ ಇದೆ ನ್ಯೂ ಸಿನಿಮಾ ಬರೀಬೇಡಿ. ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾ ಮಾಡ್ತಾನೆ ಅಂದರೆ ಏನೋ ಒಂದು ಮೈಂಡಲ್ಲಿ ಕಾನ್ಸೆಪ್ಟ್ ಇರುತ್ತೆ. ಆ ಕಾನ್ಸೆಪ್ಟ್ ರೀಚ್ ಮಾಡೋದು ಕಷ್ಟ ಇರುತ್ತೆ. ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಶಿರುಂಡಿ ರಘುವರು ಮಾತಾಡೋದು ಅಂದರೆ ಅವ್ರಿಗೆ ಈ ಸಿನಿಮಾದ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ನಾನು ಮಾಡ್ತೀನಿ ಅನ್ನೋ ಒಂದು ಗುರಿ ಇದೆ. ಅವ್ರು ಮಾಡೋ ಆ್ಯಕ್ಟಿಂಗ್ ಮೇಲೆ ನಂಬಿಕೆ ಇದೆ. ಯಾವತ್ತೂ ನಾವು ಮಾಡೋ ಕೆಲಸ ನಂಬಿಕೆ ಇರ್ಬೋದು. ನಂಬಿಕೆ ಭಾಳ ದೃಢವಾಗಿದೆ. ಮುಂದಿನ ದಿನಗಳಲ್ಲಿ ಭಾಳ ಎತ್ತರ ಬೆಳೆದ ಅನಿಸ್ತದೆ ಹುಡುಗ. ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ. ನಾನು ಮಾಡ್ತೀನಿ ಬಿಡ್ರಿ, ಎಷ್ಟೋ ಕೋಟಿ ಬರ್ಬೋದು, ಯಾವ್ದು ಬರ್ಬೋದು, ನಾನು ಮಾಡ್ತೀನಿ ಅಂದರೆ ಚೆನ್ನಾಗಿರ್ಬೋದು. ಅದನ್ನೇ ನಾನು ಅಳವಡಿಸ್ಕೊಂಡಿದ್ದಕ್ಕೆ ಇವತ್ತು ಉನ್ನತ ಹಾಗೂ ಕರ್ನಾಟಕ ಚಲುವಾಜ್ಯ ಅಧ್ಯಕ್ಷನಾದ ನಾನು ಐಸ್ ಕ್ರೀಮಿಂಗ್ ಮಾಡಿದೆ, ಎಲ್ಲ ಹೊಸ ತಂಡ ಹೆಣ್ಮಕ್ಳು ಮಾಡಿದೆ, ಐಸ್ ಕ್ರೀಮಿಂಗ್ ಚಪ್ಪಾಳೆ ಎಲ್ಲ ವೆಂಚರ್ಸ್. ಸುನೀಲು ಅಜಯರಾವ್ ಹೆಂಗಿದ್ರು ಅಂದರೆ ಇವ್ರಿಗಿಂತ ತುಂಬ ಇವನೇ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅವೆಲ್ಲ ದೊಡ್ಡ ಕಲಾವಿದರ ಬೆಳೆದ್ರು. ಯಾಕಂದರೆ ಸಿನಿಮಾ ಅಂದರೆ ಒಂದು ಕುಟುಂಬ. ಒಂದು ಸಿನಿಮಾ ಮಾಡೋದು ಹುಡುಗಾಟ ಅಲ್ಲ. ಒಂದು 50 ಮದುವೆ ಮಾಡ್ಬೋದು. ಸಿನಿಮಾ 50 ಮದುವೆ ಮಾಡೋದು ಒಂದೇ, ಒಂದು ಸಿನಿಮಾ ಮಾಡೋದು ಒಂದೇ. ಅಷ್ಟೆಲ್ಲ ಎಲ್ಲರೂ ತಂತ್ರಜ್ಞರಿಗೆ ಕಲಾವಿದರಿಗೆ ಕಟ್ಕೊಂಡು ಒಬ್ಬ ರಘು ಡೈರೆಕ್ಟ್ರು ಭಾಳ ಉತ್ಸಾಹಿ ತರುಣ ಅನಿಸುತ್ತೆ. ಅವರು ಸ್ಟೈಲ್ ಆಫ್ ಆಗಿ ನೋಡಿದ್ರೆ ನಾನು ಯೂಸ್ಲಿ ಅಬ್ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಒಳ್ಳೆ ಡೈರೆಕ್ಟರ್ ಆಗೋ ಲಕ್ಷಣಗಳೆಲ್ಲ ಇದೆ. ಅದಕ್ಕೆ ನಿರ್ಮಾಪಕರಾಗಿ ನನಗೆ ಕಾನ್ಫಿಡೆನ್ಸ್ ಬಂತು. ಅದಕ್ಕೆ ರಘು ರಾಮ್ ಅವರು ಭಾಳ ಚೆನ್ನಾಗಿ ಮಾತಾಡೋದು.
ನನಗೆ ನಂಬಿಕೆ ಇದೆ. ಕೊನೆಗೂ ಕೂಡ ಕತೆ ಬಿಟ್ಕೊಟ್ಟಿಲ್ಲ ನಾವು. ಎಷ್ಟು ಭಾಳ ಪ್ರಯತ್ನ ಪಟ್ಟರು ನಮ್ಮ ಆಸು ಏನಾಯ್ತು ಅಂದರೆ ಕತೆ ಬಿಡಲೇ ಇಲ್ಲ ಅವರು. ಎರಡು ಕತೆ ಮಾಡಿದೆ ಅಂತ ಹೇಳಿದ್ರು. ಭಾಳ ಚಾಣಾಕ್ಷ ಇದೆ, ರಣಾಕ್ಷ ಮತ್ತು ಚಾಣಾಕ್ಷ ಎರಡು ಅದಿರಲೇಬೇಕು. ಸಿನಿಮಾ ಅಂದರೆ ಯಾವತ್ತೂ ನಾನು ಒಂದು ರಿಕ್ವೆಸ್ಟು, ಸಿನಿಮಾ ರಂಗ ಹೊಸಬರು ಹಳಬರು ದೊಡ್ಡವರು ಸಣ್ಣವರು ಬಿಟ್ಬಿಡಿ, ಎಲ್ಲ ಸಿನಿಮಾಗಳು ಹೊಸದು ಮಾಡಿ. ಇವತ್ತು ಚಿತ್ರರಂಗ ಏನು ನಿಂತಿದೆ ಅಂದರೆ ಹೊಸಬ್ರಿಂದನೇ ಅದು. ಎಷ್ಟೋ ಜನ ನಮ್ಮ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇರ್ಬೋದು, ತಂತ್ರಜ್ಞರಿಗೆ, ಕಲಾವಿದರಿಗೆ, ಹೊಸ ಕಲಾವಿದರಿಗೆ ಅವಕಾಶ ಕೊಡುವಂಥ ಒಂದು ವೇದಿಕೆ, ಹೊಸ ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ಅವರೇ ದೇ ಆರ್ ಫೌಂಡರ್ ಮೆಂಬರ್ಸ್ ಆಫ್ ದ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಎಲ್ಲ ಹೊಸ ನಿರ್ಮಾಪಕರು. ನಾನು ಯಾವತ್ತೂ ಹಳಬರು ದೊಡ್ಡವರು ಸಣ್ಣವರು ಹೇಳಲ್ಲ. ಎಲ್ಲರೂ ಒಂದೇ ರೀತಿ ಇರಬೇಕು, ಒಂದೇ ಭಾವನೆ ಇರಬೇಕು, ಒಂದೇ ಗುರಿ ಇರಬೇಕು. ವಾಣಿಜ್ಯ ಮಂಡಳಿ ಗೌರವ ಕೊಡೋದಕ್ಕೆ ಕೆಲಸ ಮಾಡಿ ಅಂತ ಯಾವತ್ತೂ ಹೇಳ್ಬೋದು. ನಮ್ಮಲ್ಲಿ ಚಿತ್ರರಂಗದಲ್ಲಿ ನಮ್ಮ ವಾಣಿಜ್ಯ ಮಂಡಳಿಗೆ 5 ವರ್ಷ ಇತಿಹಾಸ ಇದೆ. ಸಾಕಷ್ಟು ಜನರು ಸಲ್ಲಮನ್ ಇರ್ಬೋದು, ಸಿ ವಿ ಶಾಸ್ತ್ರಿ ಇರ್ಬೋದು, ಭಕ್ತೋತ್ಸವ ಇರ್ಬೋದು, ನಮ್ಮ ಸಾರಾಭೌಮ ಇರ್ಬೋದು, ವೀರಸ್ವಾಮಿ ಅವರೆಲ್ಲ ಡೊನೇಟ್ ಮಾಡಿಕೊಂಡು, ನಮ್ಮ ಎಚ್ ಡಿ ಗಂಗರಾಜ್ ಇರ್ಬೋದು, ಸ್ವಂತ ಮನೆಗಳನ್ನು ಹಣ ಇಟ್ಟು ಆ ಸಂಸ್ಥೆ ಬೆಳೆಸಿ ಹಂತವಾಗಿ ಬೆಳೆಸಿ ಆ ಸಂಸ್ಥೆನ ಘನತೆ ಗೌರವವನ್ನು ಕಾಪಾಡುವಂಥ ಜಾಗ ಅನ್ನೋ ಒಂದು ಪವಿತ್ರ ಸ್ಥಳದಲ್ಲಿ ನನ್ನಂತವರಿಗೆ ನಾನೊಬ್ಬ ಸಣ್ಣದಾಗೆ ಬಂದಿರೋದು ಅವಕಾಶ ಕೊಟ್ಟು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅಧ್ಯಕ್ಷನಾದರೂ ಕೂಡ ನನಗೆ ತಾವೆಲ್ಲ ಕರೆದು ಕೂರಿಸಿ ಮಾತಾಡಿಸಿ ಗೌರವ ಕೊಡುವಂಥ ಕೆಲಸ ಮಾಡಿದರೆ ನಾನು ಯಾವಾಗಲೂ ಹೊಸಬಲ್ಲ. ಸುಮ್ಮನೆ ಕೆಲವು ಸುಳ್ಳು ಹೇಳ್ತಾರೆ, ಬೋಗಸ್ ಹೇಳ್ತಾರೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಆ ಸಹಾಯ ಮಾಡ್ತೀನಿ, ನೀವು ಅಲ್ಲ ಬನ್ನಿ ವಿಕೆಟ್ ಕೊಡ್ತೀನಿ, ಸೆಟಲೈಟ್ ಕೊಡ್ತೀನಿ, ನಿಮ್ಗೆ ಆ ಏರಿಯಾಗೆ ಕೊಡ್ತೀನಿ, ಎಲ್ಲ ಬೋಗಸ್. ಯಾರು ಡೋಂಟ್ ಬಿಲೀವ್ ಬಿಡಿ. ನಿಮ್ಮ ಕೆಲಸದ ಮೇಲೆ ನಿಮ್ಮ ಇದ್ರ ಮೇಲೆ ಪ್ರಾಮಾಣಿಕೆಯಿಂದ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದೆ. ವಾಣಿಜ್ಯ ಮಂಡಳಿಯಲ್ಲಿ ಕೆಲವು ಸೀನಿಯರ್ಸ್ ಇದ್ದಾರೆ, ನಾನು ಹೇಳ್ತೇನೆ ಕನ್ಸಲ್ಟ್ ಇದ್ದಾರೆ. ಎಲ್ಲೋ ಹೋಗಿ ಗುಂಡಿ ಬಿಡೋದು, ನಮ್ಮ ರಾಮವ್ರು ಪಡ ಎಂತೂಸಿಯಾಸ್ಟಿಕ್ ಪಡೋದಲ್ಲ. ಇಂಥ ನಿರ್ಮಾಪಕರಿಗೆ ಉಳಿಸುವಂಥ ಕೆಲಸ ಮಾಡೋದೇ ನಿರ್ದೇಶಕರ ಕೆಲಸ. ಯಾವತ್ತೂ ನಿರ್ಮಾಪಕರ ನಿರ್ಮಾಪಕರು ಉಳಿಸ್ಕೊಂಡಾಗೋದ ಅವ್ರ ಚಿತ್ರನಿಗೆ ಎತ್ತರ ಬರೋದು. ನೋಡಿ, ನಮ್ಮದು ಇಂಟರ್ನ್ಯಾಷನಲಿ ರೆಕಗ್ನೈಸ್ ಕನ್ನಡ ಇಂಡಸ್ಟ್ರಿ. ಬೇರೆ ಪರಭಾಷೆಗಳಿಗೆ ನಾವು ಕಾಂಪೀಟ್ ಮಾಡಿ ಅವ್ರಿಗಿಂತ ಗುಣಾತ್ಮಕ ಸಿನಿಮಾಗಳನ್ನು ಮಾಡ್ತೀವಿ, ಮಾಡೋ ಶಕ್ತಿ ಇದೆ ಅಂತ ತೋರಿಸ್ತಾ ಇದ್ದೀವಿ. ಈಗ ನೋಡಿ, ಬರ್ದಾರ ಸಿನಿಮಾಗಳೆಲ್ಲ ಯಾವುದು, ದರ್ಶಕ ಆಗ್ಬೋದು, ಸುದೀಪ್ ಆಗ್ಬೋದು, ಧ್ರುವ ಸರ್ಜಾರ ಆಗ್ಬೋದು, ಇವಾಗ ಆಲ್ರೆಡಿ ಕ್ರಾಸಿಂಗ್ ಮೋರ್ ದನ್ 150 crores ಫಾರ್ ಒನ್ ಮೂವಿ. ಇವತ್ತು ನೋಡಿ, KD ಸಿನಿಮಾ ಹತ್ರ ಮೋರ್ ದನ್ 150 to 200 crores ಸೆಟ್ ನೋಡ್ಕೊಂಬಂದೆ ನಾನು. ನಮ್ಮ ಚಿತ್ರರಂಗ ಭಾಳ ಎತ್ತರ ಬೆಳೆದಿದೆ. ಶೋಕಿ ಸಿನಿಮಾ ಮಾಡ್ಬಿಟ್ಟಿದೆ. ಸಿನಿಮಾ ಮೇಕಿಂಗ್ ಇದೆ ಪ್ಯಾಷನ್. ಆ ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ಅಂತ ನಾನು ಹೇಳ್ಕೊಂಡು ಹೋಗ್ತೇನೆ. ನಮ್ಮ ಕ್ವಾಲಿಟಿಗೆ ಸಣ್ಣ ಸಿನಿಮಾ ಆದರೂ ಕೂಡ ಕ್ವಾಲಿಟಿ ಇರಬೇಕು. ಆ ಕ್ವಾಲಿಟಿಗೆ ಒತ್ತು ಕೊಟ್ಟು ಸಿನಿಮಾ ಮಾಡಿದಾಗ ಆ ಸಿನಿಮಾ ಮಾಡಿದ್ರೂ ತೃಪ್ತಿರುತ್ತೆ. ಹಣ ಬರೋದು ದಯವೇಕ್ಷೆ. ನಾನು ಚೆಲುವೆ ನಿನ್ನೆ ನೋಡೋದು ಮಾಡಿದೆ, ಪ್ರಪಂಚದ 7 ಹೊಸಕ್ಕೆ ಹೋದೆ, 8ನೇ ಅದ್ಭುತ ನಾನು ಹೋದೆ. ಆದರೆ ನನಗೇನು ಬೇಜಾರಿಲ್ಲ. ಆ ಪ್ರಯತ್ನ ಯಾಕೆ ಮಾಡಿದ್ರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಾವು ಕೂಡ ಅಂಥ ಸಿನಿಮಾಗಳನ್ನು ಮಾಡ್ತೀವಿ, ಮಾಡೋದು ಧೈರ್ಯ ಇದೆ, ಶಕ್ತಿ ಇದೆ. ಶೈವಾದ್ರು ಫೋನ್ ಮಾಡಿ ನಾನು ಜಾಡ ಶೆಟ್ಟಿ ಕನ್ನಡದಲ್ಲೂ ಕೂಡ ಇಂಥ ಸಿನಿಮಾ ಮಾಡ್ತಾರ ಅಂತ ಮಾಡೋ ಧೈರ್ಯ ಕೊಡೋದ್ರ ಅಂತ ಕಬೀರ್ಲಾಲ್ ಅಂತ ಕ್ಯಾಮ್ರಾಮನಿಗೆ ಫೋನ್ ಮಾಡಿದ್ರು ಅಂತ ಅವ್ರು ಫೋನ್ ಮಾಡೇನೆ ಇದರಿ ಕಡಾಯ ಮರ ಕೊಡೋದು ನನಗೆ ಫೋನ್ ಮಾಡಿ ನಾನು ಶಾಕ್ ಆದೆ. ನಾನು ಹೇಳಿದೆ, ಕನ್ನಡ ಇಂಡಸ್ಟ್ರಿ ದೋಸ್ ದ ಸ್ಮಾಲ್ ಇಂಡಸ್ಟ್ರಿ, ಯು ಹ್ಯಾವ್ ಗಾಟ್ ಕೆಪಾಸಿಟಿ ಆಫ್ ಮೇಕಿಂಗ್ ಆ್ಯಂಡ್ ರೀಚಿಂಗ್ ಇನ್ ಇಂಟರ್ನ್ಯಾಷನಲ್. ಅವಾಗಲೇ ಹೇಳಿದ್ದೆ ನಾನು, ಕಾಂತಾರ ಇಂಟರ್ನ್ಯಾಷನಲ್ ಸಿನಿಮಾ ಗೆಲ್ಲೋದು ಬಿಡೋದು ಬೇರೆ. ಬಟ್ ನಾನು ಮಾಡಿದ ಸಿನಿಮಾಗೆ ಪ್ರಪಂಚದ ಓಡೋದು ಒಂದು ಪ್ರಯತ್ನ ಮಾಡಿದ, ಅದು ನಾನು ತೃಪ್ತಿ ಇದೆ. ಅದೇ ಥರ ನೀನು ಮಾಡಿರೋ ಸಿನಿಮಾ ತೃಪ್ತಿ ಹೇಳ್ಕೋಬೇಕು, ನಂಬಿಕೆ ಹೇಳ್ಕೋಬೇಕು. ನಂಬಿಕೆ ಹೇಳ್ಕೊಂಡು ಸಿನಿಮಾ ಮಾಡಿದಾಗ ಭಾಳ ಒಳ್ಳೆಯದಾಗುತ್ತೆ. ನನಗೆ ಭಾಳ ಖುಷಿ ಆಯಿತು ಇಂಥ ಒಂದು ವೇದಿಕೆಯಲ್ಲಿ. ಅದು ಪರ್ಟಿಕ್ಯುಲರ್ ಆಗಿ ಇಂಥ ಸಿನಿಮಾಗಳಿಗೆ ಬಂದು ಒಂದು ಅತಿಥಿಗಳಾಗಿ ಬಂದು ಮಾತಾಡೋದಕ್ಕೆ ಖುಷಿ ಆಗ್ತದೆ. ದೊಡ್ಡ ಸಿನಿಮಾಗಳೆಲ್ಲ ನಮ್ಗೆ ಯಾರು ಕೇರೆ ಮಾಡಲ್ಲ, ಯಾವ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಮಾತಾಡೋದ ಹೋದ ಹಂಗನ್ನಲ್ಲ ಅಂತಾರೆ. ಬಟ್ ಐ ಡೋಂಟ್ ಕೇರ್ ಫಾರ್ ದಟ್. ನಾನು ಐ ರೆಸ್ಪೆಕ್ಟ್ ಫಾರ್ ದಿ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್ಸ್, ನ್ಯೂ ಟೆಕ್ನಿಷಿಯನ್ಸ್. ನಾನು ಮಾಡಿರೋರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಕ್ಯೂಸ್ ಮೇಲೆ ನೋಡಿ, ಸುನೀಲ್ ರಾವ್ ಅಜರ ಇರ್ಬೋದು, ರಮ್ಯಾ ಇರ್ಬೋದು, ಯಾರು ನಮ್ಮ ಡಿಫ್ರೆಂಟ್ ಡ್ಯಾನಿಂಗ್ ಎಕ್ಸಲೆಂಟ್ ಆಮೇಲೆ ಫೈಟ್ ಮಾಡ್ಬೋದು. ಮಳವಳ್ಳಿ ಸಾಯಿ ಕೃಷ್ಣ ಇರ್ಬೋದು, ಆಮೇಲೆ ವಿಜಿಲ್ ಸಮರ್ ವಿಜಿಲ್ ಡೈರೆಕ್ಟ್ರು ಹರಿಕೃಷ್ಣ, ಎಲ್ಲ ಯಾವ ಕೆಂ ಫ್ರಮ್ ಮೈ ಬ್ಯಾಂಡ್. ಹರಿಕೃಷ್ಣ ಕೂಡ ಎಕ್ಸ್ಕ್ಯೂಸ್ ಮೇಲೆ ತೀರ್ಸೆ ಅಂತ ಪ್ರಾಣ ತಿನ್ನ ಪ್ರಾಣ ಹಾಡೋರು, ಅವರೇ ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ನಿಮ್ಮ ಮುಂದೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು. ಅದೇ ಥರ ಆದರೂ ಹಾಗೆ ನಮ್ಮ ಸಿನಿಮಾಗಳು ಹೊಸದು ಅಂತ ಏನು ಹೆದರಬೇಡಿ, ಧೈರ್ಯವಾಗಿ ಮುಂದಕ್ಕೆ ರಿಲೀಸ್ ಮಾಡಿ ಸಸ್ಟೈನ್ ಬೇಕು, ಕಂಪ್ಲೀಟ್ಲಿ ಚೆನ್ನಾಗಿ ಮಾಡಲೇಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್. ಒಳ್ಳೆ ಸಿನಿಮಾಗಳನ್ನು ಮಾಡಲಿಕ್ಕೆ ನಮ್ಮ
ಪಡ್ಕರು ಇದ್ದಾರೆ, ನಾನಿದ್ದೀನಿ, ನಿಮ್ಗೆ ಏನಾದ್ರು ಸಹಾಯಕ್ಕೆ ಪಕ್ಷದಲ್ಲಿ ಖಂಡಿತ ಅವರು ನಿಮ್ಗೆ ಒಳ್ಳೆಯದು ಮಾಡೋದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಬಂದಿರೋ ಸ್ನೇಹಿತರಿಗೆ, ಡಾಕ್ಟರ್ ನಂದೀಶ್ ಅವರ ಆತ್ಮೀಯ ಸ್ನೇಹಿತರು, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾತಾಡ್ತೀನಿ. ಜೈ ಹಿಂದ್. ದೇವಿ ಸುರೇಶ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಬಯಸ್ತಾ ಅವ್ರ ಪರವಾಗಿ ಅವರು ಒಳ್ಳೆಯದಾಗತ್ತೆ ಅಂತ ನಾನು ಮಾತಾಡ್ತಿದ್ದೀನಿ. ಸಿನಿಮಾದ ಒಂದು ಶುಭ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಸುರೇಶ್ ಅವರೇ, ನಿರ್ಮಾಪಕ ಮಂಡಳಿಯ ಅಧ್ಯಕ್ಷರಾದ ಪ್ರಕಾಶ್ ಅವರೇ, ವಿದೇಶಗಳು ನನ್ನ ಆತ್ಮೀಯ ಸ್ನೇಹಿತರು ರಘುವರವರೇ, ರಾಘವರವರೇ, ರಾಮವರವರೇ, ಉಪಾಧ್ಯಕ್ಷರಾದ ವೆಂಕಟೇಶ್ ಅವರೇ, ಪತ್ರಕರ್ತರ ನಾಯಕ ನಾಯಕಿಯರು ಹಾಗೂ ಸಮಾರಂಭ ಆತ್ಮೀಯ ಮಾಧ್ಯಮದವರೇ, ಮಾಧ್ಯಮದ ಮಿತ್ರರು, ನನಗಾದರೂ ಚಲನಚಿತ್ರ ರಂಗದ ಬಗ್ಗೆ ಹೊಸ ಅನುಭವ. ಸುರೇಶ್ ಅವರು ಅವರ ಸ್ನೇಹಿತರಾದರು ನಾವೆಲ್ಲ ಸಿನಿಮಾವನ್ನು ನೋಡೋದು, ಬಹಳ ಸಿನಿಮಾ ನೋಡ್ತೀವಿ. ಇವಾಗ ಸಿನಿಮಾ ನೋಡೋದು ಕಡಿಮೆ ಆಗೋಗಿದೆ. ಒಂದು ಸುರೇಶ್ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿ ಕನ್ನಡ ಚಲನಚಿತ್ರರಂಗ ಯಾವ ರೀತಿ ಮುಂದೆ ಬಂತು ಅಂತಕ್ಕಂಥ ವಿಸ್ತಾರವಾಗಿ ಹೇಳಿದ್ದಾರೆ. ಬಹುಶಃ ನಾನಾದರೂ ಖುಷಿಪಟ್ಟೆ. ಚಲನಚಿತ್ರ ವಾಣಿಜ್ಯದಲ್ಲಿ ಇಂಥವ್ರ ಕೈಯಲ್ಲಿದ್ದರೆ ಈ ನಾಡಿನ ಸಂಸ್ಕೃತಿ ಕಲಾವಿದರಿರ್ಬೋದು, ಅವರನ್ನು ಪ್ರೋತ್ಸಾಹಿಸತಕ್ಕಂಥ ಕೆಲಸ ಚಲನಚಿತ್ರ ವಾಣಿಜ್ಯದಲ್ಲಿ ಮಾಡಬೇಕಾಗ್ತದೆ. ಗುಂಪುಗಾರಿಕೆ ಮಾಡಿಕೊಂಡು ಕೇವಲ ಹಣವಂತರಿಗೆ, ಮನೆ ಹಾಕೊಂಡು ಶಕ್ತಿವಂತರಿಗೆ, ರಾಜಕಾರಣಿಗಳಿಗೆ ಜಯ ಅನ್ಕೊಂಡು ಕೆಲವರನ್ನು ಮಾತ್ರ ಈ ಸಮಾಜಕ್ಕೆ ಪರಿಚಯಿಸತಕ್ಕಂಥದ್ದು, ಜ್ಞಾನವಂತರನ್ನ, ವಿಶೇಷ ಜ್ಞಾನವುಳ್ಳಂಥವರನ್ನ, ನಟರನ್ನ ಮೂಲೆಗೂ ಮಾಡತಕ್ಕಂಥದ್ದು ಎಲ್ಲ ಚಲನಚಿತ್ರವನ್ನು ತಮಿಳಿರ್ಬೋದು, ತೆಲುಗಿರ್ಬೋದು, ಹಿಂದಿ ಇರ್ಬೋದು, ಕಾರಣಗಳಲ್ಲಿ ಕಾಣ್ತೇವೆ. ಆದರೆ ಕನ್ನಡ ಚಿತ್ರರಂಗ ಅತ್ಯಂತ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಚಿತ್ರರಂಗ ಇದ್ದರೆ ಕನ್ನಡ ಚಿತ್ರರಂಗ ಅನ್ನೋದು ಅವಶ್ಯಕ. ರಾಜ್ಕುಮಾರ್ ಹಿರಿಯ ಬಹಳ ಜನಮನ್ನಣೆಯನ್ನು ಗಳಿಸಿದ ಕಲಾವಿದರು ಕನ್ನಡ ಚಿತ್ರರಂಗದಿಂದ ಬಂದಿದ್ದಾರೆ. ಸುರೇಶ್ ಅವರು ಹೇಳಿದ ರೀತಿಯಲ್ಲಿ ಹೊಸ ತಲೆಮಾರಿನ ನಟರು, ಈ ಚಿತ್ರರಂಗದ ನಿರ್ದೇಶಕರಿರ್ಬೋದು, ಸಂಗೀತ ನಿರ್ದೇಶಕರಿರ್ಬೋದು, ಹೊಸ ಹೊಸ ತಲೆಮಾರು, ಹೊಸ ಚಿಗುರುಗಳು ಬಂದಾಗ ಮಾತ್ರ ಇನ್ನು ಬಲಿಷ್ಠವಾಗಿ ಕನ್ನಡ ಚಿತ್ರರಂಗ ಉಳಿದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ರಣಾಕ್ಷ ನಿರ್ದೇಶಕರು ಹೇಳಿದ ರೀತಿಯಲ್ಲಿ ಕೆಲವರು ಹೇಳ್ತಾರೆ, ನಮ್ಮನ್ನೆಲ್ಲ ಈಗಲೇ ವಾಚ್ ಮಾಡ್ತಾರಲ್ಲ, ನಮ್ಮ ವಾಚ್ ಮಾಡ್ತಾ ಇದ್ದಾರೆ. ನಿಜ. ಈ ಚಿತ್ರ ಯಶಸ್ವಿಯಾಗಿ ಇಲ್ಲಿ ಹೂಡಿಕೆ ಮಾಡಿದಂತ ನಿರ್ಮಾಪಕರಿಂದ ಹಿಡಿದು, ನಿರ್ದೇಶಕರಿಂದ ಹಿಡಿದು, ಹೊಸ ಕಲಾವಿದರು ಸುರೇಶ್ ಅವರು ಹೇಳಿದ ರೀತಿಯಲ್ಲಿ ಉತ್ತಮ ಕಲಾವಿದರು ಚಿತ್ರದಲ್ಲಿ ಭಾಗವಹಿಸಿದ್ದಾರೆ, ಅಭಿನಯಿಸಿದ್ದಾರೆ. ಈ ಚಿತ್ರ ಈ ನಾಡಿನ ಜನರ ಪ್ರೀತಿಯನ್ನು, ವಿಶ್ವಾಸವನ್ನು ಗಳಿಸಿ ಇನ್ನು ಹೆಚ್ಚು ಹೊಸ ಹೊಸ ಚಿತ್ರಗಳನ್ನು ತಯಾರು ಮಾಡತಕ್ಕಂಥ ಶಕ್ತಿ ಈ ಚಿತ್ರದಲ್ಲಿ ಕೊಡಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆ ಸೇವೆಗ ಪ್ರಾಣನೇ ಬದುಕಿದ್ದ ಹೊತ್ತು ಬಂದ್ಬಿಟ್ಟು ಒಂದಿನ ಎಕ್ಸ್ಟೆಂಡ್ ಆಗ್ಬಿಟ್ರೆ ನಿರ್ಮಾಪನ ಎಕ್ಸ್ಟ್ರಾ ದುಡ್ಡಾಗತ್ತಲ್ಲ ಅಂತ ಚಿಂತನೆ ಮಾಡಿ ಕೆಲಸ ಮಾಡುವಂಥ ಛಾಯಾಗ್ರಾಹಕ, ದೊಡ್ಡ ಟೆಕ್ನಿಷಿಯನ್ಸ್, ಅವ್ರ ಮಗ ಈ ಸಿನಿಮಾದಲ್ಲಿ ಅವ್ನು ಛಾಯಾಗ್ರಾಹಕ ಮಾಡಿದ್ದು ನಮ್ಗೆ ಬಹಳ ಸಂತೋಷ ಆಗ್ತಿದೆ. ಅವ್ರ ತಂದೆ ನಿಟ್ಟಿನಲ್ಲೇ ಹೋಗಿ ನಿರ್ಮಾಪಕರಿಗೆ ಹೆಲ್ಪ್ ಆಗುವಂಥ ಛಾಯಾಗ್ರಾಹಕ ಆಗಲಿ ದೊಡ್ಡ ಯೂನಿಟ್ ಇದೆ ಅವ್ರದ್ದು. ಆ ಯೂನಿಟ್ನಲ್ಲೂ ಕೂಡ ಬಡವರಿಗೆ ಸಣ್ಣ ನಿರ್ಮ ಸಹಾಯ ಮಾಡುವಂಥ ಒಂದು ಭಾವನೆ ಮೂಡಲಿ ಅಂತ ಹೇಳ್ತಾ ನಾನು ಅದ್ರ ಬಗ್ಗೆ ಕಿರು ಪರಿಚಯ ಕೊಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ. ವೇದಿಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರು, ವಿಶೇಷವಾಗಿ ರಣಾಕ್ಷ ಅವರು ಪ್ರಾಯಶಃ ಈ ಟೀಮಿಗೆ
ಕಾಯ್ಕೊಂಡು ಎಲ್ಲರನ್ನು ವ್ಯವಸ್ಥಿತವಾಗಿ ಇನ್ನ ಆಸ್ಪೆಕ್ಟ್ ಅಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಮತ್ತೆ ಇದರಲ್ಲಿ ನಮ್ಮ ರಘು ಅವರು ಬರೆಯೇ ಕ್ಷಮಿಸುವಂತಕ್ಕಂಥ ಚಿತ್ರವನ್ನು ಮಾಡಿ ಆಲ್ರೆಡಿ ಅಲ್ಲಿ ಅವರು ಪಳಗಿದ್ರಿಂದ ಅವರು ಸಾಲುವುದಕ್ಕೆ ಅವರಲ್ಲಿ ಇನ್ನೊಬ್ಬ ಮನುಷ್ಯ ಜೊತೆಯಲ್ಲಿದ್ದಾನೆ ಮಹೇಶ ಕೋಲಾರ ಮಹೇಶ ಅವನು ಅವ್ರಿಗೆ ಜೊತೆಯಲ್ಲಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಾನು ಏನು ಹೇಳಬೇಕು ಅಂತಿದ್ದೆ ಅದನ್ನ ಆಲ್ರೆಡಿ ನಮ್ಮ ಅಧ್ಯಕ್ಷರಿಗೆ ಹೇಳಬಹುದು. ಈ ಮನೆಗೆ ದೊಡ್ಡ ಮಗ ಹುಟ್ಟಬಾರ್ದಂತೆ ಭಾಷಣದಲ್ಲಿ ಕೊನೆ ಭಾಷಣಕ್ಕೆ ಹಾಕಬಾರ್ದಂತೆ. ಯಾಕಂದ್ರೆ ಮಾತಾಡೋಕೆ ಮಾತಾಡಿ ಮುಗಿಸ್ಬಿಟ್ಟಿರ್ತಾರೆ. ಅವ್ರು ಹೇಳಿದ್ದು ತಿರುಗಿ ರಿಪೀಟ್ ಮಾಡೋದ್ರಲ್ಲಿ ಅರ್ಜುನಲ್ಲ. ದೀಪಕ್ ಬಗ್ಗೆ ಹೇಳಿದ್ರು. ಇವರಪ್ಪ ಅವರು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಎಲ್ಲಿ ಒಂದು ದಿವಸ ಒಂದು ಸೀನ್ ಬ್ಯಾಲೆನ್ಸ್ ಹೊಡ್ಕೊಂಡ್ಬಿಟ್ಟು ತೊಂದರೆ ಆಗ್ತದೆ ಅಂತ ಹೇಳಿ ಲೈಟ್ಗಳು ಬರ್ದಿದ್ದಕ್ಕೆ ಅಲ್ಲಿ ನಿಂತಿರೋ ಬೈಕ್ಗಳನ್ನ ಎತ್ಕೊಂಡ್ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಸಿ ಲೈಟ್ಗಳು ಆನ್ ಮಾಡ್ಕೊಂಡು ಆ ಇದರಲ್ಲೇ ಶಾರ್ಟ್ ತೆಗೆದ್ಬಿಟ್ಟು ಅದಕ್ಕೆ ಅವಾರ್ಡ್ ತಗೊಂಡು ಅಂತ ಕ್ಯಾಮರಾ ಸೇವ್ ಆಗಲಿ ಅಂತ ಅವರೆಲ್ಲ ಪಾಪ ಕೆಲವರು ಟೆಕ್ನಿಷಿಯನ್ಸ್ಗಳು 6 ಗಂಟೆ ಆದ್ಮೇಲೆ ಡಬಲ್ ಪಾಠ ಕೊಡ್ಲಿ ಅಂತ ಲೈಟ್ಗಳನ್ನೆಲ್ಲ ಲೇಟ್ ಆಗಿ ತರ್ತಿರ್ತಾರೆ. ಅದು ಅವ್ರ ಅಪ್ಪನಿಗೆ ತುಂಬಾ ಚೆನ್ನಾಗಿ ಲೈಟ್ಗಳು ಸಿಕ್ಕರು ಬೇಗ ಬರಲ್ಲ, ನಿಧಾನಕ್ಕೆ ಬಂದ್ರೆ ಅಟ್ಲೀಸ್ಟ್ ಡಬಲ್ ಪಾಠ ಸಿಗ್ತದಲ್ಲ ಅನ್ನೋ ಒಂದು ಸ್ಕೀಮು. ಸೊ ಆ ಸ್ಕೀಮ್ಗೆ ಇವರಪ್ಪ ಆಂಟಿಸಿಪೇಟರ್ ಬೇರೆ ತಗೊಂಡು ಇಲ್ಲ ಲೇಟ್ ಆಗ್ತದೆ ಅಲ್ಲಿ ನಿಂತಿರೋಲ್ಲ ಗಾಡಿಗಳನ್ನ ತರಿಸ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಸಿ ಆ ಲೈಟಲ್ಲೇ ಶೂಟ್ ಮಾಡಿದವರು. ಸೊ ದೀಪಕ್ ಇದಾರೆ ಅಂದ್ರೆ ಪ್ರಾಯಶಃ ಎಲ್ಲ ಪಟ ಪಟ ನೀವು ಅನ್ಕೊಂಡಂಗೆ ಮುಗಿದಿರ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಾಡಿದ್ರಲ್ವಾ? ಇನ್ನ ಹೊಸದಾಗಿ ನಟ ನಟಿಯರು ಪಾಪ ಅವರ ತೊದಲು ನುಡಿಗಳಲ್ಲಿ ಅವರು ತಿಳಿದಿದ್ದನ್ನ ಅವ್ರು ಹೇಳ್ಕೊಂಡು ಬಂದರು. ಇಂಥ ಒಂದು ಇವತ್ತಿನ ಸಂದಿಗ್ಧ ಪರಿಸ್ಥಿತಿಗಳು ನಮ್ಮ ಅಧ್ಯಕ್ಷರು ಎನ್ ಸುರೇಶ್ ಅವರು ನಾನು ಒಂದ್ 2-3 ಸರಿ ತಮ್ಮ ಮಾಧ್ಯಮದ ಮಿತ್ರರ ಮುಂದೆ ಹೇಳಿದ್ದೀನಿ. ಅಂದ್ರೆ ನಾವು ಅಲ್ಲಿ ಆ ಜಾಗಕ್ಕೆ ಬಂದಾದ ಮೇಲೆ ಏನ್ ಮಾಡ್ತೀವಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಬರೋದಕ್ಕಿಂತ ಮುಂಚೆನೆ ಎಲ್ಲವನ್ನು ಪ್ರೂವ್ ಮಾಡಿ. ಅಂದ್ರೆ ಒಂದು ನಿರ್ಮಾಪಕರ ಸಂಘಕ್ಕೆ ಅವ್ರದೇ ಆದಂತ ಕೊಡುಗೆಯನ್ನ ನಾವು ಬ್ಯಾಂಕಿಂದನೂ ಕೊಡಿಸಿ ಚೇಂಬರ್ ಇಂದನೂ ಕೊಡಿಸಿ ಅದನ್ನು ಪೂರ್ಣಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟವರು. ಯಾರೇ ಹೊಸ ನಿರ್ಮಾಪಕರು ಬಂದ್ರು ಕೂಡ ಅವ್ರನ್ನ ರಣಾಕ್ಷರ ನಿಮ್ದು ಟೈಟ್ಲ್ ಏನಿದೆಯಲ್ಲ ಆ ತರ ನನಗೆ ಹೇಳ್ತಾರೆ ಕಣ್ಣಿಟ್ಟು ಕಾಯ್ತಾ ಇರ್ತೀವಿ ಅಂತ. ಬಟ್ ನನಗಿನ ಚೆನ್ನಾಗಿ ಕಣ್ಣಿಟ್ಟು ಕಾಯೋರು ಅವರು, ಆದ್ರೆ ಅವ್ರ ಕೈಗೂ ಬಾಯಿಗೂ ಸಿಗೋದೇ ಇಲ್ಲ. ಯಾಕಂದ್ರೆ ಅವರಲ್ಲಿ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ನಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿರೋದ್ರಿಂದ ಇತ್ತೀಚಿನ ಅಧ್ಯಕ್ಷರಾಗಿರೋದ್ರಿಂದ ಸಿಗ್ತಾವೆ, ಮತ್ತೆ ಅದು ಕೈ ಸಿಗ್ತಿರ್ಲಿಲ್ಲ. ಸೊ ಈ ಒಂದು ಚಿತ್ರ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥಿತವಾಗಿ ಈಗ ರಿಲೀಸ್ಗೆ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಬೇಡಿ. ಯಾಕಂದ್ರೆ ದೊಡ್ಡ ದೊಡ್ಡ ಚಿತ್ರಗಳು ಅವೆಲ್ಲ ಇದ್ದಾಗ ಥಿಯೇಟರ್ ಮಾಲಕರು ಆದಷ್ಟು ನಮ್ಮ ಹೊಸ ಚಿತ್ರಗಳಿಗೆ ಅವಕಾಶಗಳನ್ನ ಮಾಡಿಕೊಡಲ್ಲ. ನಾನು ಪ್ರತಿ ಸಿನಿಮಾ ಹೊಸ ನಿರ್ಮಾಪಕರುಗಳಿಗೆ ನನ್ನ ಕೈ ಮುಂದೆ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನೀವು ಹಂಚಿಕೆದಾರ ಹತ್ರ ಹೋಗಿ ಅವಾಗಲೇ ಮಾಡಿ ಸರ್ ಇವಾಗಲೇ ಮಾಡಿ ಸರ್ ಅಂತ ಕೆಲವು ಪೂಜಾರಿ ಇದ್ದಾರೆ. ಈ ಅವ್ರು ಹೋಗಿ ನೀವು ಕೇಳಿರ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಯಾವುದೋ ಒಂದು ಡೇಟ್ ಹೇಳ್ಬಿಡ್ತಾರೆ. ಪಾಪ ಅವ್ರಿಗೆ ಆ ಡೇಟಲ್ಲಿ ಯಾವ್ದೋ ದೊಡ್ಡ ಸಿನಿಮಾಗಳು ರಿಲೀಸ್ ಇದ್ದಾವೆ ಅಂದಾಗ ಏನು ಮಾಡಲ್ಲ, ನಮ್ಮ ಗುರುಗಳು ಹೇಳ್ಬಿಟ್ಟಾರೆ, ನಮ್ಮ ಸ್ವಾಮಿಗಳು ಹೇಳ್ಬಿಟ್ಟಾರೆ ಅಂತ ಹೇಳೋಂಥ ಏನೋ ಇದ್ರೆ ದಯವಿಟ್ಟು ನಿರ್ಮಾಪಕರೇ ಅಂತವ್ರು ಯಾರನ್ನು ಏನು ಕೇಳಕ್ ಹೋಗ್ಬಿಡಿ. ಹಂಚಿಕೆದಾರರನ್ನ ಕೇಳ್ಕೊಂಡು ಅವಾಗ ಯಾವುದೋ ದೊಡ್ಡ ದೊಡ್ಡ ಸಿನಿಮಾಗಳು ಇಲ್ಲ ಬರ್ತಾ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಿಮ್ಮ ಸಿನಿಮಾನ ರಿಲೀಸ್ ಮಾಡ್ಕೊಳಕ್ಕೆ ಹೇಳ್ಬೇಕು ಮಾಡಿ ಅಂತ ಕೇಳ್ತಾ. ಯಾಕಂದ್ರೆ ನಮ್ಮ ಹಂಚಿಕೆದಾರರು ಇಲ್ಲೇ ಇದ್ದಾರೆ, ನಮ್ಮ ವೆಂಕಟೇಶ್ ಅವರು, ಅವರಿಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಮುಂದಿನ ತಿಂಗಳು 28ನೇ ತಾರೀಕು ಯಾವ ಸಿನಿಮಾ ರಿಲೀಸ್ ಆಗುತ್ತೆ, ಆಮೇಲೆ ಯಾವ ಥಿಯೇಟರ್ಗಳು ಕನ್ಫರ್ಮ್ ಆಗಿರ್ತವೆ ಅಂತೇಳಿ ಸಾಧ್ಯವಾದ್ರೆ ಅಂಥವ್ರನ್ನ ವಿಚಾರಿಸ್ಕೊಂಡು ಮುಂದುವರಿಯೋದು ಬೆಟರ್ ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಇನ್ನ ಹೀರೋಯಿನ್ ಮಾತಾಡೋರು ಒಂದು ಮಾತಂದ್ರು, 6 ಸಾರಿ 7 ಸಾರಿ ಕರೆದು ನನ್ನ ಆಡಿಷನ್ ಮಾಡೋದು ಅಂತೇಳಿ. ಆ 6 ಸಾರಿ 7 ಸಾರಿ ಕರೆದಿದ್ದಕ್ಕೆ ನೀವು ಇಷ್ಟೊಂದು ಮಾತಾಡಿದ್ರಿ ಅಂತ ನಮ್ಮ ದೇವರು ನಾಗೇಂದ್ರ ಅವರು ಹೇಳಿದ್ರು. ಬಟ್ ಯಾವ್ದೋ ಒಂದು ಲೀಡ್ ಬೇಕೇ ಬೇಕು ಮಾತಾಡೋದಕ್ಕೆ ಅಲ್ವಾ? ಅದನ್ನು ನೋಡಿದ್ರೆ ಏನು ನೋಡಿದ್ರೆ ಇರೋದನ್ನು ಓಪನ್ ಆಗಿ ಹೇಳಿದ್ರು, ಮುಕ್ತತೆಯಿಂದ ಮಾತಾಡೋದು, ಇರೋದನ್ನು ಸತ್ಯ ಹೇಳ್ಬಿಟ್ಟು ಅಲ್ವಾ? ಸೊ ಆದ್ರಿಂದ ನಿಮ್ಗೆ ನಿಮ್ಮ ಈ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಮರೆಯದೇ ಕ್ಷಮಿಸು ಅಂತ ಏನು ಟೈಟಲ್ ಇಟ್ಬಿಟ್ಟು ಮೊದಲನೇ ಸಿನಿಮಾ ನಿರ್ದೇಶಕರಾಗಿದ್ರು, ಇದನ್ನ ರಣಾಕ್ಷ ಅಂತ ಇಟ್ಟಿದ್ರಿ ಟೈಟಲ್ ನ. ಸಿನಿಮಾ ರಿಲೀಸ್ ಆಗಿ ನಿರ್ಮಾಪಕರ ಒತ್ತಡಕ್ಕೆ ತುಂಬಾ ತನಕನು ನೀವು ರಣಾಕ್ಷರಾಗೆ ಕಾಯ್ಕೊಂಡಿದ್ದು ಅವರ ಸೇಫ್ ಮಾಡ್ಬಿಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ನಿರ್ದೇಶಕರ ಬಗ್ಗೆ ನಾನು ಒಂದೆರಡು ಮಾತಾಡ್ತೀನಿ. ಮೊದಲು ನಾನು ಅವ್ರಿಗೆ ತುಂಬಾ ಅತಿ ಹೆಚ್ಚು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಇಷ್ಟೊತ್ತು ನಮ್ಗಿಂತ ದೊಡ್ಡವರು ಮಾತಾಡಿದ್ರು ನಿರ್ಮಾಪಕರು ಅಂದ್ರೆ ಏನು, ಅವ್ರ ಕಷ್ಟ ಏನಿದೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಮೊದಲು ಹಂಗೆ ಪ್ರೊಡ್ಯೂಸರ್ನ ಸೇಫ್ ಮಾಡಿ ಅಂತ ಅವ್ರಿಗೆ ಹೇಳಿದ್ರು.
ಈ ಸೇಫ್ ಮಾಡೋ ವಿಚಾರದಲ್ಲಿ ಡೈರೆಕ್ಟರ್ದು ಒಂದು ಫೈಟ್ ಶೂಟ್ ನಡೀತಿತ್ತು. ಫೈಟ್ ಶೂಟ್ ನಡಿಬೇಕಾದ್ರೆ ಹಿಂದಿನ ದಿನ ಅವ್ರಿಗೆ ಕೈ ಫ್ರಾಕ್ಚರ್ ಆಯ್ತು. ಆಕ್ಚುಲಿ ಇದನ್ನ ಹಾಕೊಂಡು ಬಂದ್ರು ಆಫೀಸ್ಗೆ, ಬಂದ್ಬಿಟ್ಟು ಸರ್ ನಾನು ಶೂಟು ನಾಳೆ ಮಾಡ್ತೀನಿ. ಆಕ್ಚುಲಿ ಅವ್ರದ್ದು 2 ಪೇನ್ ಇತ್ತು. ಅವ್ರು ಒಂದು ಪೇನ್ ಬೇಡ ವಿಚಾರ ಸ್ಟೇಜ್ ಅಲ್ಲಿ, ಇನ್ನೊಂದು ಪೇನ್ ಕೈ ಪೇನ್ ಇತ್ತು ಅವ್ರಿಗೆ. ಆ ಪೇನ್ ಇದ್ದಾಗ ನಾನು ಹೇಳಿದೆ, ಇಲ್ಲ ಡೈರೆಕ್ಟರ್ ನಿಲ್ಲಿಸ್ಬಿಡಿ, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ, ನೀವು ಹಾಸ್ಪಿಟ್ಲಿಗೆ ಹೋಗಿ ಅಂದಾಗ ಅವ್ರ ಹತ್ರ ಒಂದು ಮಾತು ಹೇಳಿದ್ರು, ಸರ್ ನಾನು ಇವತ್ತು ಶೂಟಿಂಗ್ ನಿಲ್ಸಿದ್ರೆ ನಿಮ್ಗೆ ಎಲ್ಲಾ ತರ ಲಾಸ್ ಆಗುತ್ತೆ. ಒಂದು ಆರ್ಟಿಸ್ಟು ನಾಳೆ ಸಿಗಲ್ಲ, ಆಮೇಲೆ ಅವ್ರಿಗೆ ಬೇರೆ ಕೆಲಸ ಬಿಟ್ಟು ನಮ್ ಸಿನಿಮಾ ಒಪ್ಕೊಂಡಿರ್ತಾರೆ, ಅವ್ರಿಗೆ ಆ ದಿನ ಸಂಬಳ ಮಾತ್ರನೇ ಅವ್ರಿಗೆ ಹೊಟ್ಟೆಪಾಡಾಗಿರ್ತದೆ. ನನ್ನ ಕೈ ಪೇನ್ ಆದ್ರೂ ಪರವಾಗಿಲ್ಲ ಸರ್, ನಾನು ಶೂಟ್ ಮಾಡ್ತೀನಿ. ಗುಡ್ ಸರ್, ಇದೊಂದಾಯ್ತು. ನಾನು ತುಂಬಾ ಭಯ ಆಯ್ತು. ನನ್ನ ತಕ್ಷಣ ಯಾಕೋ ಸರಿ ಇಲ್ಲ, ಅವ್ರ ಕೈ ಬೇರೆ ಪೇನ್ ಆಗಿದೆ, ನೈಸರೋಡ್ ಹತ್ರ ಶೂಟ್ ಮಾಡ್ತಿದ್ದೆ ಲಾಸ್ಟ್ ಫೈಟ್ ಶೂಟು. ನಾನು ಕಾರ್ ತಗೊಂಡು ಹೋದೆ. ಅಲ್ಲೇನಾಯ್ತು, ನನ್ನ ಕಾರ್ ಪಾಸ್ ಆಯ್ತು. ಯಾವನ ಸೈಡ್ ಹೋಗು ಅಂದ್ರು. ಅಂದ್ರೆ ನನ್ಗೇನು ಅನ್ನಿಸ್ಲಿಲ್ಲ, ಅವ್ರ ಯಾಕಂಗೆ ಹೇಳಿದ್ರು, ಮೈಕಲ್ ಜೋರಾಗಿ ಹೇಳಿದ್ರೆ ಯಾವನ ಕಾರ್ ಸೈಡ್ ಹೋಗು ಅಂತ. ನಂದೇ ಕಾರ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಅವ್ರ ಕೈ ಪೇನ್ ಆಗಿದ್ರು ಸಹ ಅವ್ರ ಕಾಂಟ್ರಿಬ್ಯೂಷನ್ ಇದ್ದಿದ್ದಲ್ಲಿ ಜಸ್ಟ್ ಫೈಟ್ ಮೇಲೆ ಮಾತ್ರ ಇತ್ತು. ಅದಕ್ಕೆ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಜೊತೆಗೆ ಅವ್ರು ತುಂಬಾ ಪೇನ್ಗಳು ಸಹ ನನಗೆ ಜೊತೆಯಾಗಿ ನಿಂತು ಇವತ್ತ ಈ ಸಿನಿಮಾನ ಈ ಲೆವೆಲ್ಗೆ ಮೋಷಪೋಷಣೆ ಮಾಡಿದ್ದು ನನಗೆ ತುಂಬಾ ಖುಷಿ ಇದೆ. ಮತ್ತೆ ಹಾಗೇನೆ ಸಾಂಗ್ ಅಂತೂ ತುಂಬಾ ಅದ್ಭುತವಾಗಿದೆ. ನಾವಂತೂ ಹೆಮ್ಮೆ ಪಡ್ತೀವಿ ನಮ್ಮ ಸಿನಿಮಾ ಸಾಂಗ್ಗಳು. ಮೊದಲು ಸಿನಿಮಾದಲ್ಲಿ ನಾವು ಈ ತರ ಸಾಂಗ್ ಮಾಡಿರೋದಕ್ಕೆ ಡೈರೆಕ್ಟರ್ಗೆ ಇನ್ನೊಂದ್ಸಲ ಕೃತಜ್ಞತೆ ಹೇಳ್ತೀನಿ ನಾನು. ಹಾಗೂ ನನ್ನ ಸ್ನೇಹಿತ ವೃಂದ, ಮಹೇಶ್ ಸರ್ ಆಗ್ಲಿ, ಆರ್ಮಿ ಸರ್ ಅಂತ ಹೇಳ್ತೀನಿ, ನಮ್ಮ ಆರ್ಮಿ ಟ್ರೇಡ್ ಆಫೀಸರ್ ಮಹೇಶ್ ಸರ್ ಆಗ್ಲಿ, ಸುನಂದ ಮೇಡಮ್ ಆಗ್ಲಿ, ನಂದಿ ಸರ್ ಆಗ್ಲಿ, ಎಲ್ಲ ಸಹ ತುಂಬಾ ಸಪೋರ್ಟಿವ್ ನಿಂತ್ಕೊಂಡು ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ಮಾಡಿದೀವಿ. ನಾನು ಇನ್ನೊಂದ್ಸಲ ಎಲ್ಲಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಮ್ ಹೀರೋ ರಘುನ್ ಲೈಫ್ ಆಗ್ಲಿ, ನಮ್ ಲೈಫು, ಡೈರೆಕ್ಟರ್ ಲೈಫ್ ಅನ್ನೋದಕ್ಕಿಂತ ಹಿಡಿದು ಈ ಕಥೆನ ಕೆಲ್ಸಿದ್ರೆ ಇದೇ ತರ ಇನ್ನೊಂದು ಹೊಸ ಟೀಮ್ ಬಂದು ಕನ್ನಡ ಇಂಡಸ್ಟ್ರಿಲಿ ತುಂಬಾ ಹೆಸರು ಮಾಡಕ್ಕೆ ಧೈರ್ಯ ಮಾಡ್ತಾರೆ. ದಯವಿಟ್ಟು ಈ ಸಿನಿಮಾನ ನೋಡಿ ಗೆಲ್ಲಿಸ್ಕೊಡಿ ಅಂತ ನಾನು ಎಲ್ಲರೂ ಕಳಕಳಿ ಮನವಿ ಮಾಡ್ಕೊಳ್ತೇನೆ. ಈಗಲೇ ತೋರಿಸ್ಬೇಡ, ಕಷ್ಟ ನಾವು. ನಾನು ವೆಂಕಟೇಶ್ ಹೇಳಿ ಮಾತಾಡೋದು, ಉಪಾಧ್ಯಕ್ಷರು. ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಚಿತ್ರ ಕುಟುಂಬದವರು ಧನ್ಯವಾದಗಳು ಅರ್ಪಿಸ್ತಾ, ಏನು ರಣಾಕ್ಷಣ ಸಿನಿಮಾ ಮಾಡಿದ್ದಾರೆ ನಮ್ಮ ರಾಮೂರು ಮತ್ತು ರಘುವರು ಹಾಗೂ ಚಿತ್ರರಂಗೀಯರು, ಅವರೆಲ್ಲ ಯಶಸ್ಸು ಸಿಗಲಿ, ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ, ಚಿತ್ರ ಯಶಸ್ಸು ಓಡಲಿ. ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಅದನ್ನು ನೇರವಾಗಿ ಈ ಮೂಲಕನೇ ಹೇಳ್ತೀನಿ, ಅವ್ರು ಮಾಡ್ತೀನಿ. ಈ ನಾವು ಮಾತಾಡೋಕ್ಕೆ ಹೆಚ್ಚಿಗೆ ಏನು ನಮ್ಮಲ್ಲಿಲ್ಲ, ಎಲ್ಲ ನಮ್ಮ ಉದ್ದೇಶಗಳು ದಾರಿ ಹೇಳ್ಬಿಟ್ಟು ಅವಲೇ ನಮ್ಮ ಮಾತಾಡೋಕ್ಕೆ ಏನು ಉಳಿಸಿಲ್ಲ. ನಮ್ಮ ಕೈಲಾಗೋದು ಅವ್ರಿಗೆ ಸಹಾಯ ಮಾಡ್ತಾ ಅವ್ರ ಬೆನ್ನಿಂದ ಇರಲಿ ಸರ್. ಥ್ಯಾಂಕ್ ಯು. ಇದೆ. ಇನ್ನು ಹೆಚ್ಚು ಕಮ್ಮಿ 10 ದಿವಸದಲ್ಲಿ ಆಡಿಯೋ ಲಾಂಚ್ ಕೂಡ ಮಾಡ್ತೀವಿ. ಆದಷ್ಟು ಬೇಗ ಸಾಂಗನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಪಡ್ತೀವಿ. ಮತ್ತು ಈ ಚಿತ್ರದಲ್ಲಿ ಹಿರಿಯ ಕಲಾವಿದರು ಅಪೂರ್ವ ಮೇಡಮ್ ಅವರು, ಮುನಿಯಣ್ಣವರು, ಆಮೇಲೆ ಜಗದೀಶ್ ಪಾಪ ಅವರು, ಮೈತ್ರಿಗೌಡ ಅಂತ, ಆಮೇಲೆ ನಮ್ಮ ಅಶ್ವಿನ್ ಅಂದ್ಬಿಟ್ಟು ಮಾಡಿದ್ದಾರೆ, ಮನೋಜ್ ಅಂತ ಮಾಡಿದ್ದಾರೆ, ಆನಂದ್ ಅಂತ ಒಂದು ಹೊಸ ಪ್ರತಿಭೆ ಅಂತ ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಕೊಟ್ಟು ಅವನಲ್ಲಿರುವಂಥ ಕಲೆ ಅವನಿಗೆ ತೋರಿಸುವಂಥ ಪ್ರಯತ್ನ. ನಾವು 10 ಸತಿ ಹೇಳೋಲ್ಲಿ ಕ್ಯಾರೆಕ್ಟರ್ ಮಾಡೋದು ಇಂಥ ಕ್ಯಾರೆಕ್ಟರ್ ಕೆಲ ಆಗಲ್ಲ ಮಾಡೋದು ಕೊಡೋದು ಅಂತ ಎಳ್ಕೊಂಡ್ ಮಾಡಿರೋ ಅವ್ನ ಕ್ಯಾರೆಕ್ಟರ್ ನೋಡಿ ಅವನೇ ಖುಷಿ ಪಡ್ತಾರೆ. ಆ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ತುಂಬಾ ಹಿರಿಯ ಕಲಾವಿದರೆಲ್ಲ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಸಿನಿಮಾನ ಫೆಬ್ರವರಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್ ಹೇಳಿದಂಗೆ ಎಲ್ಲಾನು ಹಿರಿಯರ ಮಾರ್ಗದರ್ಶನ ತಗೊಂಡು ಸಿನಿಮಾ ಗೆಲುವು ಸೋಲು ಬೇರೆ ನಿರ್ಮಾಪಕರು ಉಳಿಸುವಂತ ಕೆಲಸ ಅಂತ ಖಂಡಿತ ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಥ್ಯಾಂಕ್ ಯು ಹೇಳಬೇಕಾಗಿರೋದು ಅವರು ನನಗೆ ಡೈರೆಕ್ಟರ್ನ ಕರ್ಕೊಂಡು ರೆಫರ್ ಮಾಡಿ ಈ ಸಿನಿಮಾ ನೀವು ಮಾಡು ಅಂತ ಒಂದು ಲಿಂಕ್ ಮಾಡಿಕೊಟ್ಟದಕ್ಕೆ ಈ ಸಿನಿಮಾ ಆಗಿತ್ತು. ಆಮೇಲೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ನಮ್ಗೆ ಯಾವುದು ಟೆಕ್ನಿಕಲ್ ಆಗಿ ಯಾವುದು ಕಾಂಪ್ರಮೈಸ್ ಆಗದೆ ಒಳ್ಳೆ ಕ್ವಾಲಿಟಿಲಿ ಮಾಡಿದ್ವಿ ಈ ಸಿನಿಮಾನ. ನಂತರ ನಮ್ಮ ರಘು ಅವ್ರ ಜೊತೆ ಈಗ ನಾನು ಕಂಟಿನ್ಯೂಸ್ 7-8 ಸಿನಿಮಾ ಒಂದು ಒಳ್ಳೆ ರಿಲೇಶನ್ಶಿಪ್ ಸಿಕ್ತು. ನಮ್ಮ ಮಾಸ್ಟರ್ ಆಗಲಿ, ರಘು ಅವ್ರ ಜೊತೆ ಆಗಲಿ, ಇವ್ರ ಜೊತೆ ಆಗಲಿ, ನಮ್ಮ ಡೈರೆಕ್ಟರ್ ಜೊತೆ ಆಗಲಿ ತುಂಬಾ ಖುಷಿಯಾಗಿ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ವಿ ಸರ್. ಥ್ಯಾಂಕ್ ಯು.